ಸ್ನೇಹಿತರೆ ನಮಸ್ಕಾರ. ಇವನು ನನ್ನ ತಮ್ಮನ ಮಗ ಜೇಂಕಾರ್ ಅಂತ. ಹಾಗೆ ಲಾಸ್ಟ್ ವಿಡಿಯೋ ಅಂದ್ರೆ ಲೈವ್ ಮಾಡಿದ್ದು ನಾವು ಯುಗಾದಿಗಿಂತ ಮುಂಚೆ ಅನ್ಕೋತೀನಿ. ತುಂಬಾ ಗ್ಯಾಪ್ ಆದ್ಮೇಲೆ ಮತ್ತೊಂದು ಲೈವ್ ಮಾಡ್ತಾ ಇದ್ದೀವಿ. ಯುಗಾದಿ ಆದ ನಂತರ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನಾವೆಲ್ಲರೂ ಮುಂಚೆ ನಮಸ್ಕಾರ ಅಂತ ಮಾಡ್ತೀವಲ್ವಾ? ಸೊ ಹೆಚ್ಚಾಗಿ ಗುರುಗಳಿಗೆ ಶಿಷ್ಯಂದ್ರ ನಮಸ್ಕಾರ ಮಾಡ್ತಾರೆ. ಹಾಗಾಗಿ ನೆನಪಾಗ್ತಾ ಇದೆ, ಮಧ್ವಾಚಾರ್ಯರು ಚಿಕ್ಕವರಿದ್ದಾಗ ವೇದಾಭ್ಯಾಸ ಮಾಡ್ತಿದ್ದಾಗ ಅವ್ರ ಗುರುಗಳು ವೇದಾಧ್ಯಯನ ಮಾಡ್ತಾ ಇರ್ತಾರೆ. ಅದ್ವೈತ ವೇದಾಂತಲ್ಲಿ ಹೇಳ್ತಾ ಇರ್ತಾರೆ, ನಮಸ್ಕಾರ ಮಾಡೋದು ಬೇರೆಯವ್ರಿಗೆಲ್ಲ, ನಮಗೋಸ್ಕರ ನಾವು ನಮಸ್ಕಾರ ಮಾಡ್ತಿರ್ತೀವಿ ಅಂತ. ಈಗ ನಾನು ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಅಲ್ಲ, ಯಾಕಂದ್ರೆ ಎಲ್ಲವೂ ಒಂದೇ ಅಲ್ವಾ, ಎಲ್ಲವೂ ಬ್ರಹ್ಮನೇ, ಅಹಂ ಬ್ರಹ್ಮಾಸ್ಮಿ. ಹಾಗಾಗಿ ನಾನು ಇನ್ನೊಬ್ರಿಗೆ ನಮಸ್ಕಾರ ಮಾಡಿದ್ರೆ ನನಗೆ ನಮಸ್ಕಾರ ಮಾಡ್ದಂಗೆ ಅಂತ ಹೇಳ್ತಾರೆ. ಅವಾಗ ಮಧ್ವಾಚಾರ್ಯರು ಕ್ವಶನ್ ಕೇಳ್ತಾರೆ ಅವರಿಗೆ, ಗುರುಗಳೇ ಹಾಗಾದ್ರೆ ಯಾಕೆ ಗುರುಗಳಿಗೆ ಶಿಷ್ಯಂದ್ರ ನಮಸ್ಕಾರ ಮಾಡ್ಬೇಕು? ಯಾವಾಗ್ಲೂ ಗುರುಗಳು ಶಿಷ್ಯಂದ್ರಿಗೆ ನಮಸ್ಕಾರ ಮಾಡ್ಬೋದಲ್ಲ ಅಂತ. ಅವಾಗ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ ಉತ್ತರ ಇರೋದಿಲ್ಲ, ಎದ್ದೋಗ್ಬಿಡ್ತಾರೆ. ಸೊ ಒಂದೆರಡು ದಿನ ತುಂಬಾ ತಲೆ ಕೆಡ್ಸ್ಕೊಂತಾರೆ, ಓದ್ತಾರೆ ಮತ್ತೆ ಏನಿರ್ಬೋದು ಇದು ಅಂತ. ಕೊನೆಗೆ ಅವ್ರಿಗೆ ಅರ್ಥ ಆಗುತ್ತೆ, ಹೌದು ಈ ಹುಡುಗ ಸರಿ ಇದ್ದಾನೆ, ಸರಿ ಹೇಳ್ತಾ ಇದ್ದಾನೆ. ಸೊ ನಾವೆಲ್ಲರೂ ಒಂದೇ ಅಂತ ಆದ್ಮೇಲೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲಿ ಬರುತ್ತೆ? ಅಹಂ ಬ್ರಹ್ಮಾಸ್ಮಿ ಅಂತ ಆದ್ಮೇಲೆ ಆ ಒಂದು ಅಂಶದಿಂದ ನಾವೆಲ್ಲರೂ ಮಾಡಲ್ಪಟ್ಟಿದೀವಿ ಅಂದ್ಮೇಲೆ ಮೇಲೆ ಕೀಳು ಅಂತ ಎಲ್ಲಿ ಬರುತ್ತೆ? ಸೊ ಹಾಗಾಗಿ ನಮಸ್ಕಾರ ನಾವು ನಮ್ಗೆ ಮಾಡ್ಕೊಂಡಂಗಾಗುತ್ತೆ ಅಂತ. ಈಗ ನೋಡಿದಾಗ ನೆನಪಾಗುತ್ತೆ ಏನಂತಂದ್ರೆ, ಲಾಸ್ಟ್ ಟೈಮು ಇವನು ನನಗೆ ಕಾಲ್ ಬೀಳಕ್ ಬಂದ ಯುಗಾದಿ ಹಬ್ಬದಲ್ಲಿ. ಹಿರಿಯವರಿಗೆಲ್ಲ ನಾವು ಚಿಕ್ಕ ಮಕ್ಕಳಿಂದ ಕಾಲ್ ಬೀಳ್ತಾ ಇರ್ತಾರಲ್ವಾ, ಆ ರೀತಿ ಆಶೀರ್ವಾದ ಮಾಡಿ ಅಂತ ಬಂದಿದ್ದ. ಅವಾಗ ನೆನಪಾಯ್ತು ನನಗೆ, ಆಶೀರ್ವಾದ ಮಾಡಕ್ಕೆ ಅಂಥದ್ದು ಏನ್ ಗಳಿಸಿದೀವಿ ನಾವು ಹಿರಿಯರು. ಮಕ್ಕಳಿಗೆ ನಾನು ಅನ್ನೋಂಥ ವಾಸನೆ ಬಂದಿರೋದಿಲ್ಲ. ಹಿಂದೆ ಎಲ್ಲ ಹೇಳ್ತಾ ಇದ್ರು, ಮಕ್ಕಳಾಗದಿದ್ರೆ ಮೋಕ್ಷ ಇಲ್ಲ ಅಂತ. ಮಕ್ಕಳಾಗದಿದ್ರೆ ಮೋಕ್ಷ ಅನ್ನೋದು ಇಲ್ಲ. ಗಮನಿಸಿ ಈ ವರ್ಡ್ಸ್ನ. ಅವ್ರು ಏನ್ ಹೇಳಿದ್ರು, ನಿಮಗೆ ಮಕ್ಕಳಾಗದಿದ್ರೆ ಮೋಕ್ಷ ಇಲ್ಲ ಅಂತ ಅಲ್ಲ. ನಾವು ತಪ್ಪು ತಿಳ್ಕೊಂಡ್ಬಿಟ್ವಿ. ನಾವು ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ, ನಮಗೆ ಮಕ್ಕಳು ಹುಟ್ಟಲಿಲ್ಲ ಅಂತ ಅಂದ್ರೆ ನಮಗೆ ಮೋಕ್ಷ ಇಲ್ಲ ಅನ್ನೋ ರೀತಿ ತಗೊಂಡ್ಬಿಟ್ರು. ನಮ್ಮ ಹಿರಿಯರು ಆ ರೀತಿ ಎಲ್ಲ ಹೇಳಿದ್ರು, ನಾವು ಮಕ್ಕಳಾಗದಿದ್ದರೆ ನಮಗೆ ಮೋಕ್ಷ ಇಲ್ಲ ಅಂತ. ಯಾಕೆಂದ್ರೆ ಮಕ್ಕಳಿದ್ದಾಗ ನಾವು ಖಾಲಿ ಮೈಂಡ್ ಇರ್ತೀವಿ, ಭಯ ಇರೋದಿಲ್ಲ, ಜೀವನದ ಭಯ ಇರೋದಿಲ್ಲ, ಸಾಲ ಇರೋದಿಲ್ಲ, ಅತಿ ಯೋಚನೆಗಳಿರೋದಿಲ್ಲ, ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇರ್ತೀವಿ. ಅದಕ್ಕೆ ನಾವು ಮಕ್ಕಳನ್ನ ದೇವ್ರಂತ ಕರಿತೀವಿ. ನಾವು ಮತ್ತೆ ಮಕ್ಕಳಾಗ್ಬೇಕು, ಮಕ್ಕಳಾಗದಿದ್ದರೆ ಮೋಕ್ಷ ಇಲ್ಲ ಅಂತ ಹೇಳೋದು ಅದಕ್ಕೆ. ನಾವು ಮತ್ತೆ ಮಕ್ಕಳಾದರೆ ನಮಗೆ ಮೋಕ್ಷ ಸಿಗುತ್ತೆ. ಸೊ ನನ್ನೆಲ್ಲಾ ವಿಡಿಯೋಗಳನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲಾಜಿಕ್ ಮೈಂಡ್ ಅನ್ನ ತೆಗಿಬೇಕು, ಸೈಡಿಗೆ ಸರಿಸ್ಬೇಕು, ಅದೇ ಮೋಕ್ಷ ಅಂತ ಹೇಳ್ತಾ ಬಂದಿದ್ದೀನಲ್ವಾ. ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ಏನು? ಲಾಜಿಕ್ ಮೈಂಡ್ ನ ಸೈಡಿಗೆ ಸರಿಸೋದು, ನಮ್ಮ ಒಳಗಡೆ ಇರುವಂತ ಭಗವಂತನಿಗೆ ಅವಕಾಶ ಮಾಡಿಕೊಡೋದು, ಈ ದೇಹವನ್ನು ಯೂಸ್ ಮಾಡೋದಕ್ಕೆ. ಸೊ ಅದೊಂದು ನೆನಪಾಯ್ತು. ಹಾಗಾಗಿ ಯುಗಾದಿ ಹಬ್ಬದಲ್ಲಿ ನನಗನ್ಸುತ್ತೆ, ನಾವು ಅಂದ್ರೆ ಹಿರಿಯರು ಚಿಕ್ಕವರಿಗೆ ಆಶೀರ್ವಾದ ಮಾಡೋ ಬದಲು ನಾವು ಹಿರಿಯರು ಚಿಕ್ಕವರಿಗೆ ಕಾಲ್ ಬೀಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅವ್ರು ದೇವ್ರ ಸಮಾನ ಅಲ್ವಾ. ಸೊ ನಾವು ಮತ್ತೆ ಮಕ್ಕಳಾದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನೋದಾದ್ರೆ, ಈಗೆಲ್ಲ ನಾವು ತಲೆ ಕೆಡ್ಸ್ಕೊಂಡಿದೀವಿ, ಜೀವನ ಕೆಡ್ಸ್ಕೊಂಡಿದೀವಿ, ಮನಸ್ಸು ಕೆಡ್ಸ್ಕೊಂಡಿದೀವಿ. ಹಾಗಾದ್ರೆ ಪ್ಯೂರ್ ಇರೋ ಯಾರು? ಪ್ಯೂರ್ ಹಾರ್ಟೆಡ್ ಈ ಮಕ್ಕಳು. ಮತ್ತೆ ಮಕ್ಕಳಾದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂದ್ಮೇಲೆ ದೇವ್ರ ತರ ಇರೋ ಮಕ್ಕಳಿಗೆ ನಾವು ಕಾಲ್ ಬೀಳ್ಬೇಕು. ಸೊ ಪ್ರತಿ ಯುಗಾದಿಲೂ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕ ಮಕ್ಕಳಿಗೆ ಹಿರಿಯರು ಕಾಲ್ ಬೀಳ್ಬೇಕು, ಅದು ಸರಿಯಾದ ಅಂತ ಅನಿಸ್ತು. ನೀವೇನಂತೀರಾ? ಸರಿ ಸ್ನೇಹಿತರೆ, ಈಗ ಒಂದು 15 ನಿಮಿಷ ಮಾತಾಡ್ತೀನಿ. ಅದರಲ್ಲಿ ನಿಮಗೆ ತುಂಬಾ ಕ್ವಶನ್ಸ್ ಆನ್ಸರ್ ಸಿಕ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಅಡ್ರೆಸ್ ಮಾಡೋದಕ್ಕಿಂತ ಕ್ಯಾಟಗರಿ ಮಾಡ್ಬೇಡ ಅಂತ. ವೇದಾಂತದಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಹೆಚ್ಚಾಗಿ ಈ ಮಾಯೆ ಬಗ್ಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಮಾಯೆ ಅಂದ್ರೆ ಯಾರು? ಈಗ 2 ಕ್ಯಾಟಗರಿ ಮಾಡೋಣ. ಏನ್ ಮಾತಾಡ್ತಾರೆ ಅಂತಂದ್ರೆ, ಶಿವ ಮತ್ತೆ ಶಿವೆ. ಶಿವ ಅಂತಂದ್ರೆ ಪುರುಷ ಅಂತ ತಗೊಳ್ಳಿ, ಅಥವಾ ಶಿವ ಈ ಎನರ್ಜಿ ಇದೆಯಲ್ಲ, ಎಂಟೈರ್ ಬ್ರಹ್ಮಾಂಡದಲ್ಲಿ ಏನ್ ಕಾರಣ ಆಗಿದೆ ಅಲ್ಲ, ಈ ಬ್ರಹ್ಮಸತ್ವ, ಅದನ್ನ ಶಿವ ಅಂತ ತಗೊಳ್ಳೋಣ, ಕಣ್ಣಿಗೆ ಕಾಣದೇ ಇರೋವಂಥದ್ದನ್ನು. ಇನ್ನ ಎರಡನೇದು ಶಿವೆ. ಆ ಶಿವನಿಂದ ಹೊರಗಡೆ ಬಂದಿರುವಂತಹದ್ದು. ಕಲ್ಪನೆಯಲ್ಲಿ ಈ ಜಗತ್ತನ್ನು ಹೊರಗಡೆ ತರ್ತೀವಿ. ನಾವೊಂದು ಪ್ರೊಜೆಕ್ಟರ್ ಅಂತ ಹೇಳಿದ್ದೆ.
ನಾವು ನಡೆದ ಪ್ರೊಜೆಕ್ಟರ್ ಅಂತ ಆದಾಗ ನಮ್ಮಿಂದ ಹೊರಗಡೆ ಬರ್ತಾರೆ ಅಂತ ಕಲ್ಪನಾ ಲೋಕ ಇದೆಯಲ್ಲ, ಈ ಪ್ರಕೃತಿ ಅಂತ ತಗೊಳ್ಳಿ, ಅಥವಾ ನಿಮ್ ಕಣ್ಣಿಗೆ ಕಾಣ್ತಾ ಇರುವಂತ ಇಡೀ ಬ್ರಹ್ಮಾಂಡ, ಇದನ್ನ ಶಿವೆ ಅಂತ ಕರೀತಾರೆ. ಈಗ ನಾವು ಪ್ರಕೃತಿಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ದೇಹವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮಗೆ ಪ್ರಕೃತಿ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರಕೃತಿಯಲ್ಲೇ ಒಂದು ಭಾಗವಾಗಿರುವಂತವ್ರು ನಾವು. ಈ ದೇಹವನ್ನ ಅರ್ಥ ಮಾಡ್ಕೊಂಡ್ರೆ, ಇದು ತಾಯಿ ಅಂತ ತಗೊಳ್ಳಿ, ಪ್ರಕೃತಿಲಿರುವಂತ ಈ ಶಿವೆ, ಈ ದೇಹವನ್ನ ಅರ್ಥ ಮಾಡ್ಕೊಂಡ್ರೆ ಅದರ ಹುಟ್ಟಿಗೆ ಕಾರಣ ಆಗಿರುವಂತ ತಂದೆ ಸಿಕ್ಬಿಡ್ತಾನೆ, ಅರ್ಥ ಆಗ್ತಾನೆ. ಯಾರು? ಶಿವ. ಸರಿ, ಈ ದೇಹವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾನೇ ಮಾತಾಡಬಹುದು. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಈ ದೇಹ ನಾನಲ್ಲ, ನಾನು ರಮೇಶ್ ಅಂತ ಅಂದ್ರೆ ಈ ದೇಹಕ್ಕೆ ಇಟ್ಟಿರುವಂತ ಹೆಸರಲ್ವಾ. ಸೊ ರಮೇಶ್ ಅನ್ನು ನಾನಲ್ಲ, ಇದು ನನ್ನ ಕೈ ಅಂತ ಆದ್ರೆ ನಂದು ಅಂತ ನಾನು ಏನೇನೆಲ್ಲ ಹೇಳ್ತೀನಿ ಅದು ನಾನಲ್ಲ. ಉದಾಹರಣೆಗೆ ಇಲ್ಲೊಂದು ಮೊಬೈಲ್ ಇದೆ, ಈ ಮೊಬೈಲ್ ನಂದು ಅಂತ ಹೇಳೋದಾದ್ರೆ ಈ ಮೊಬೈಲ್ ಬೇರೆ, ನಾನ್ ಬೇರೆ ಅಲ್ವಾ. ಹಾಗೆ ಈ ರಿಮೋಟ್, ಈ ರಿಮೋಟ್ ನಂದು, ಈ ರಿಮೋಟ್ ಬೇರೆ, ನಾನ್ ಬೇರೆ. ಈ ಕರ್ಚೀಫ್ ನಂದು ಅಂತ ಹೇಳೋದೆಲ್ಲದು ನಾನಲ್ಲ. ಈ ಕರ್ಚೀಫ್ ಬೇರೆ, ನಾನ್ ಬೇರೆ. ಇದು ನನ್ನ ಕೈ ಇದು. ಸೊ ನಂದು ಅಂತ ಹೇಳ್ತಾ ಇರೋರು ಯಾರು? ಸೊ ನಾನು ಈ ಕೈ ಒಳಗಡೆ ಇದ್ದೀನಾ? ಇಲ್ಲ. ಸೊ ಕೈ ಬೇರೆ, ನಾನ್ ಬೇರೆ. ಈ ರೀತಿ ನಾನು ಯಾರು ಅಂತ ಹುಡ್ಕೊಳ್ತಾ ಹೋಗ್ತಾರೆ. ಹಾಗೆ ಹುಡುಕ್ತಾ ನಮ್ಮಲ್ಲಿ ಏನು 3 ಶರೀರಗಳಿರ್ತಾವಲ್ಲ. ಉದಾಹರಣೆಗೆ ಇದು ಭೌತಿಕವಾಗಿ ನಿಮಗೆ ಕಾಣಿಸ್ತಾ ಇದೆ, ಇದನ್ನ ಭೌತಿಕ ಶರೀರ ಅಂತ ಕರಿತೀವಿ, ಅಥವಾ ಸ್ಥೂಲ ಶರೀರ ಅಂತ ಕರಿತೀವಿ. ಇನ್ನ ಇದ್ರ ಹಿಂದ್ಗಡೆ ಇರೋಂತಹದ್ದು ಸೂಕ್ಷ್ಮ ಶರೀರ ಅಥವಾ ನಿಮ್ ಮನಸ್ಸು ಅಂತ ಅನ್ಕೊಳ್ಳಿ. ಇದನ್ನೆಲ್ಲ ನಾವು ಯೋಚನೆ ಮಾಡ್ಬಿಟ್ಟು ನಾವು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಲ್ವಾ, ಅದನ್ನ ಈ ಆಕ್ಷನ್ಸ್ಗೆ ಕಾರಣ ಯಾರು? ಆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದ ಹಿಂದ್ಗಡೆ ಕಾರಣ ಶರೀರ ಅಂತ ಇರುತ್ತೆ. ಕಾರಣ ಶರೀರ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅನ್ಕೊಂಬಿಡಿ. ಸೊ ಒಂದು ಕಾನ್ಶಿಯಸ್ ಮೈಂಡ್ ಅದು ಸೂಕ್ಷ್ಮ ಶರೀರ ಅಂತ ತಗೊಳ್ಳಿ, ಅದ್ರ ಹಿಂದ್ಗಡೆ ಇರುವಂತಹದ್ದು ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನ ಕಾರಣ ಶರೀರ ಅಂತ ತಗೊಳ್ಳಿ. ಈ ಸ್ಥೂಲ ಶರೀರನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ಥೂಲ ಶರೀರ ಇದೇನಿದು? ನೀವು ಪ್ರತಿಯೊಂದು ಕಣಗಳನ್ನ ಝೂಮ್ ಮಾಡ್ತಾ ಹೋದ್ರೆ ಟ್ರಿಲಿಯನ್ ಶೆಲ್ಸ್ಗಳು ಇದಾವೆ ನಮ್ಮ ಬಾಡಿನಲ್ಲಿ. ಉದಾಹರಣೆಗೆ ಹೇಳೋದಾದ್ರೆ 37ರಿಂದ 40 ಟ್ರಿಲಿಯನ್ ಸೆಲ್ಸ್ ನಮ್ಮ ಬಾಡಿನಲ್ಲಿ ಇರ್ತವೆ. ಅಂದ್ರೆ ರಮೇಶ್ ಅನ್ನೋನು ಒಬ್ಬ ಅಲ್ಲ, 37 ಅಥವಾ 40 ಟ್ರಿಲಿಯನ್ ಸೆಲ್ಸ್ಗಳು ಸೇರಿ ಅದೊಂದು ಕಾಲೋನಿ. ಅವೆಲ್ಲ ಬ್ಯಾಕ್ಟೀರಿಯಾಗಳು ಅಥವಾ ಹುಳುಗಳಂತ ತಗೊಂಡ್ಬಿಡಿ, ಅರ್ಥ ಆಗ್ಬಿಡುತ್ತೆ. 37 ಟ್ರಿಲಿಯನ್ ಸೆಲ್ಸ್ಗಳು ಸೇರಿ ಈ ಬಾಡಿ ಆಗಿದೆ. ಸೊ ಹುಟ್ಟಿನಿಂದ ಹೋಗ್ಬೇಕು ನಾವು. ಉದಾಹರಣೆಗೆ ಒಂದು ಸ್ಪರ್ಮ್ ತಾಯಿ ಗರ್ಭ ಸೇರುತ್ತೆ ಅಲ್ವಾ, ಅದು ಹೇಗೆ ಸೇರುತ್ತೆ? ಸುಮಾರು 20ರಿಂದ 30 ಕೋಟಿ ಸ್ಪರ್ಮ್ಸ್ ಆ ತಾಯಿ ಗರ್ಭಕ್ಕೆ ಸೇರೋದಕ್ಕೆ ಒಂದು ಓಟನ ಶುರು ಮಾಡ್ತವೆ. ಅದರಲ್ಲಿ ಯಾವ್ದಾದ್ರು ಒಂದು ಸ್ಪರ್ಮ್ ಮಾತ್ರ ತಾಯಿ ಗರ್ಭವನ್ನ ಸೇರ್ಬೇಕು. 2 ಸೇರಿದ್ರೆ ಮತ್ತೆ ಗರ್ಭ ನಿಲ್ಲಲ್ಲ, ಒಂದು ಸ್ಪರ್ಮ್ ಮಾತ್ರ ಸೇರ್ಬೇಕು. ಇನ್ನು ಉಳಿದಿರುವಂತಹ 20ರಿಂದ 30 ಕೋಟಿ ಸ್ಪರ್ಮ್ಸ್ ಸತ್ತು ಹೋಗ್ತವೆ. ಸೊ ಯಾವ್ದಾದ್ರು ಒಂದು ಸ್ಪರ್ಮ್ ಅದರಲ್ಲಿ ಸಕ್ಸಸ್ ಆಗುತ್ತೆ. ತಾಯಿ ಗರ್ಭದಲ್ಲಿ ಒಂದು ಪದರ ಇರುತ್ತಲ್ವಾ, ಆ ಪದರ ಟಚ್ ಆದ ತಕ್ಷಣನೇ ಆ ಸ್ಪರ್ಮ್ ಒಂಥರ ಬಾಲ ತರ ಇರುತ್ತಲ್ವಾ, ಅದ್ರ ತಲೆನಲ್ಲಿ ತಾಯಿ ಗರ್ಭದಲ್ಲಿರುವಂತಹ ಆ ಮೇಲ್ಪದರವನ್ನ ಭೇದಿಸೋಕ್ ಆಗೋದಿಲ್ಲ. ಅದಕ್ಕೆ ಆ ತಲೆನಲ್ಲಿ ಒಂದು ರಾಸಾಯನಿಕವನ್ನ ಬಿಡೋ ತರ ಡಿಸೈನ್ ಆಗಿರುತ್ತೆ. ಅದು ಆ ರಾಸಾಯನಿಕ ಬಿಟ್ಟ ತಕ್ಷಣ ಆ ಪದರ ಸೀಳುತ್ತೆ, ಅದು ಆ ಗರ್ಭವನ್ನ ಸೇರುತ್ತೆ. ಸೊ ಆ ಸ್ಪರ್ಮ್ ನಲ್ಲಿ ಕೋಡಿಂಗ್ ಆಗಿರುತ್ತೆ. ಏನು ಅಂತಂದ್ರೆ ಡಿಎನ್ಎ ಕೋಡಿಂಗ್ ಆಗಿರುತ್ತೆ. ಇದನ್ನ ಯಾಕೆ ನಾನು ಬೇಸಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕರ್ಮ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ. ಎರಡನೇದಾಗಿ ನಾವು ಶಿವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅಂದ್ರೆ ಈ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಕೋಡಿಂಗ್ ಈ ನಮಗೆ ಪುರುಷರಿಗೂ ಗೊತ್ತಿರೋದಿಲ್ಲ ಆ ಸ್ಪರ್ಮ್ ನ ಹೇಗೆ ಕೋಡ್ ಮಾಡ್ಬೇಕು ಅಂತ. ಬಟ್ ನನ್ನ DNA ಒಂದು ಕಾಪಿ ಮಾಡ್ತೀನಿ, ಕಾಪಿ ಮಾಡ್ಬಿಟ್ಟು ಆ DNA ಆ ಸ್ಪರ್ಮ್ಸ್ ನಲ್ಲಿ ಕಳಿಸ್ತೀವಿ. ನಮ್ಮ ಜೀನ್ಸ್ DNA ಎಲ್ಲ ಅದರಲ್ಲೇ ಇರುತ್ತೆ. ತಾಯಿ ಗರ್ಭ ನೀವು ಚೆಕ್ ಮಾಡ್ಬೇಕು, ಪ್ರತಿ ತಿಂಗಳು ತಾಯಿ ಮುಟ್ಟಾಕ್ತಾಳೆ ಅಲ್ವಾ.
ಪೀರಿಯಡ್ಸ್ ಆಗುತ್ತೆ ಹೆಣ್ಮಕ್ಳಿಗೆ. ಅದೇನಂತಂದ್ರೆ ರೆಡಿ ಇಟ್ಕೊಳ್ಳುತ್ತೆ ಆ ಗರ್ಭಧಾರಣೆ ಮಾಡೋದಕ್ಕೆ. ಆ ಸ್ಪರ್ಮ್ ಎಂಟರ್ ಆಗೋದಕ್ಕೂ ಮುಂಚೆ ನಾ ಹಿಂಗೆ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಲ್ಲ, ಯಾರಾದ್ರೂ ಅತಿಥಿ ಬರ್ತಾರೆ ಅಂತಂದ್ರೆ ಆ ರೀತಿ ಪ್ರತಿ ತಿಂಗಳು ಕ್ಲೀನ್ ಮಾಡಿ ಇಟ್ಕೊಳ್ಳುತ್ತೆ. ಯಾರೋ ಅತಿಥಿ ಬರ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ, ಅದೆಲ್ಲ ಬ್ಲಡ್ ಎಲ್ಲ ಹೊರಗೋಗುತ್ತೆ, ಮತ್ತೆ ಮತ್ತೆ ಕಟ್ಟುತ್ತೆ ಪ್ರತಿ ತಿಂಗಳು ಪೀರಿಯಡ್. ಸೊ ಯಾಕೆ ಹೇಳ್ತಿದ್ದೀನಿ ಇಂಥ ಸೂಕ್ಷ್ಮ ವಿಚಾರನ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ಯಾವಾಗ ಸ್ಪರ್ಮ್ ತಾಯಿ ಗರ್ಭವನ್ನು ಸೇರುತ್ತೋ ಅಲ್ಲಿ ಮೊದಲನೇ ಸೆಲ್ ಅದು ಏನಂತಂದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಝೈಗೋಟ್ ಅಂತ ಕರೀತಾರೆ, ಫಸ್ಟ್ ಸೆಲ್. ಸೊ ಸೇರಿದ ತಕ್ಷಣನೇ ಅಲ್ಲಿ ಕೆಲಸ ಶುರು ಆಗ್ಬಿಡುತ್ತೆ. 5 ಅಥವಾ 6 ದಿನಗಳಲ್ಲಿ ಸೊ ಸೆಲ್ಸ್ ಎಲ್ಲ ಡಿವೈಡ್ ಆಗ್ತಾ ಬರುತ್ತೆ. ಡಿವೈಡ್ ಆಗ್ಬಿಟ್ಟು ಈ ಡಿವೈಡ್ ಅಂತಂದ್ರೆ ಇದೆ ಈ DNA ಇರುತ್ತಲ್ವಾ, ಆ ಇನ್ಫಾರ್ಮೇಶನ್ ಎಲ್ಲ ಸ್ಪ್ಲಿಟ್ ಆಗ್ತಾ ಬರುತ್ತೆ. ಆ ರೀತಿ ಡಿವೈಡ್ ಆಗಿ 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 9 ತಿಂಗಳಲ್ಲಿ ಒಂದು ಮಗು ಡಿಸೈನ್ ಆಗುತ್ತೆ. ಮೊದಲನೇದಾಗ ಹಾರ್ಟು, ಬ್ರೈನು ಇವೆಲ್ಲ ಡಿಸೈನ್ ಮಾಡ್ತವೆ ನೋಡಿ. ಅವಕ್ಕೆ ಕೈ ಇಲ್ಲ ಏನಿಲ್ಲ ಒಳಗಡೆ. 5 ಅಥವಾ 6 ದಿನದಲ್ಲಿ ಏನು ಒಂದು ಮೊಟ್ಟೆ ಆಕಾರದಲ್ಲಿ ಡಿಸೈನ್ ಆಗುತ್ತಲ್ಲ, ಸರ್ಕಲ್ ಆಕಾರದಲ್ಲಿ, ಆ ಮೇಲ್ಪದರ ಎಲ್ಲ ಈ ತಾಯಿ ಗರ್ಭದಿಂದ ಈ ಪೋಷಕಾಂಶಗಳನ್ನ, ಆಕ್ಸಿಜನ್, ಬ್ಲಡ್ ಏನ್ ಬೇಕಲ್ಲ ಈ ಮಗು ಡಿಸೈನ್ ಆಗೋದಿಕ್ಕೆ, ಅದನ್ನೆಲ್ಲ ತಗೊಳ್ಳೋದಕ್ಕೆ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತವೆ. ಇನ್ನು ಒಳಗಡೆ ಭಾಗ ಮಗುವಿನ ಹಾರ್ಟು, ಬ್ರೈನು, ಕಿಡ್ನಿ, ಲಿವರು ಈ ದೇಹದ ಭಾಗಗಳನ್ನ ಡಿಸೈನ್ ಮಾಡೋದಕ್ಕೆ ಕೆಲಸ ಮಾಡಿ ಶುರು ಮಾಡ್ತವೆ. ಸೊ ಈ ಕೆಲಸ ಮಾಡೋದಕ್ಕೆ ಯಾರು ಹೇಳ್ಕೊಟ್ರು ಅವಕ್ಕೆ? ಸೊ ಈ ಮುಂಚೆ ವಿಡಿಯೋದೆಲ್ಲ ಹೇಳಿದ್ದೆ ನಿಮ್ಗೆ, ಸುಮಾರು 14 ಜನರೇಷನ್ ಇಂದ DNA ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಬಂದಿರುತ್ತೆ. ನಮ್ಮ ಪೂರ್ವಜರು ಏನಿದಾರಲ್ಲ 14 ಜನರೇಷನ್ಸ್, ಅವರ ಗುಣಲಕ್ಷಣಗಳು DNA ಮುಖಾಂತರ ನಮ್ಮೊಂದು ಸೇರಿರ್ತವೆ. ಸೊ ಹಾಗಾದ್ರೆ ನಾನು ಈಗ ಮಾತಾಡ್ತಾ ಇರೋದಕ್ಕೆ, ನನ್ನ ಗುಣಲಕ್ಷಣಗಳಿಗೆ ಈಗಿರೋದಕ್ಕೆ, ನನ್ನ ಈ ಪರಿಸ್ಥಿತಿಗೆ ಮೇಜರ್ ಭಾಗ ಯಾವ್ದು ಕಾರಣ ಅಂತಂದ್ರೆ DNA. ಯಾರಿಂದ ಬಂದಿರುತ್ತೆ? ನಮ್ಮ ಪೂರ್ವಜರಿಂದ ಕಾಪಿ ಆಗ್ತಾ ಬಂದಿರುತ್ತೆ. ಇನ್ನಷ್ಟು ಉಳಿದ ಭಾಗ ನಾವು ಸರೌಂಡಿಂಗ್ಸ್ ಇಂದ ಕಲಿತೀವಿ. ಈಗ ಒಂದು ಗೌರ್ಮೆಂಟ್, ಈಗ ಭಾರತದಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ, ಮತ್ತೆ ಎಲ್ಲ ಈ ಸ್ಟೇಟ್ಗಳಂತ ಇದೆ, ಕರ್ನಾಟಕ, ಮಹಾರಾಷ್ಟ್ರ, ಈ ತರ ಎಲ್ಲ ತುಂಬಾ ಸ್ಟೇಟ್ಗಳಿದಾವಲ್ವಾ, ಅದ್ರ ಅಂಡರ್. ಪ್ರತಿ ಸ್ಟೇಟ್ ಅಲ್ಲೂ ಒಬ್ಬೊಬ್ರು CM ಅಂತ ಇರ್ತಾರೆ. ಮತ್ತೆ ಈ ಸಿಸ್ಟಮ್ ನಲ್ಲಿ ಪೊಲೀಸರು ಅಂತ ಇದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಿಮಗೆ ನಮ್ಮ ಬಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ. ನಮ್ಮಲ್ಲೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಯಾವುದು? ಬ್ರೈನ್. ಸೊ ಬ್ರೈನ್ ಇನ್ಫಾರ್ಮೇಶನ್ ಎಲೆಕ್ಟ್ರಿಕ್ ಸಿಗ್ನಲ್ ಅಥವಾ ಕೆಮಿಕಲ್ ಸಿಗ್ನಲ್ ಮುಖಾಂತರ ಕಳಿಸೋದಿಕ್ಕೆ ಈ ನರಮಂಡಲಗಳನ್ನ ತಯಾರು ಮಾಡಿರುತ್ತೆ. ಪ್ರತಿಯೊಂದು ಭಾಗದ ಕೊನೆವರೆಗೂ ಎಲ್ಲಾ ಭಾಗಗಳಿಗೂ ನರಮಂಡಲ ಇರುತ್ತೆ ಅಲ್ವಾ? ಸೊ ಆ ಇನ್ಫಾರ್ಮೇಶನ್ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೆ. ಇದರಲ್ಲಿರುವಂತಹ ಟ್ರಿಲಿಯನ್ ಶೆಲ್ಸ್ ಏನಿದಾವಲ್ಲ, 37 ಟ್ರಿಲಿಯನ್ ಶೆಲ್ಸ್, ಅಷ್ಟೊಂದು ಬ್ಯಾಕ್ಟೀರಿಯಾಗಳು ಅಥವಾ ಹುಳುಗಳು ಒಂದಕ್ಕೊಂದು ಸೇರಿ ಕೆಲಸ ಮಾಡ್ತಾ ಇದ್ದಾವೆ. ಕೆಲವೊಂದು ಬ್ಲಡ್ ತಯಾರು ಮಾಡ್ತಾ ಇದ್ದಾವೆ, ಕೆಲವೊಂದು ಹಾರ್ಮೋನ್ಸ್ ತಯಾರು ಮಾಡ್ತಾ ಇದ್ದಾವೆ. ನಾನು ಕಣ್ಣು ನೋಡ್ತಾ ಇದ್ದೀನಿ, ಕಣ್ಣಿನ ಕೆಲಸ ಒಬ್ರು ಮಾಡ್ತಾ ಇದ್ದಾರೆ, ಮಾತಾಡೋ ಕೆಲಸ ಒಬ್ರು ಮಾತಾಡ್ತಾ ಇದ್ದಾರೆ. ಸೊ ಮೋಷನ್ಸ್, ಡೈಜೆಷನ್ಸ್, ಪ್ರತಿಯೊಂದು ಕೆಲಸ ಎಷ್ಟೊಂದು ಕೆಲಸ ನಡೀತಿದ್ರು ಒಳಗಡೆ ಈ ದೇಹದೊಳಗಡೆ ಅಲ್ವಾ? ಸೊ ಸೆಂಟ್ರಲ್ ಗೌರ್ಮೆಂಟ್ ಯಾರು? ಬ್ರೈನ್. ಸೊ ಅವ್ರು ಹೇಳಿದ ಕೆಲಸನೆಲ್ಲ ಈ ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡ್ತಾರೆ. ಕಿಡ್ನಿ, ಲಿವರ್, ಹಾರ್ಟ್, ಈ ತರ ಪ್ರತಿಯೊಂದು ಭಾಗಗಳು ಕೆಲಸ ಮಾಡ್ತವೆ. ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರೋರು ಯಾರು? ಈ ಸೆಂಟ್ರಲ್ ಗೌರ್ಮೆಂಟ್ನವರು. ಹಾಗಾದ್ರೆ ಪೊಲೀಸರು ಇದಾರಲ್ವಾ ನಮ್ಮಲ್ಲಿ, ಏನಾದ್ರೂ ಹೊರ ಕಳ್ಳರು ಬಂದ್ರೆ ಅಥವಾ ಈ ಸಿಸ್ಟಮ್ ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರಾದ್ರೂ ಇದ್ರೆ ಅವ್ರನ್ನ ಶಿಕ್ಷೆ ಕೊಡೋದಕ್ಕೆ, ಅವ್ರನ್ನ ಈ ಸಮಾಜದಿಂದ ಹೊರಗೆ ಹಾಕೋದಕ್ಕೆ ಅಥವಾ ಜೈಲಲ್ಲಿ ಹಾಕೋದಕ್ಕೆ ಪೊಲೀಸರು ಇರ್ತಾರೆ. ಸೇಮ್ ನಮ್ಮಲ್ಲೂ ಕೂಡ ಈ ಬಾಡಿ ಒಳಗಡೆ ಯಾರಿದ್ದಾರೆ ಪೊಲೀಸರ ರೀತಿ? ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ಅಥವಾ ಇಮ್ಯುನಿಟಿ ಸಿಸ್ಟಮ್ ಇದೆ ಅಲ್ವಾ? ಸೊ ಆ ಬಿಳಿ ರಕ್ತ ಕಣಗಳು ಏನ್ ಮಾಡ್ತವೆ? ಹುಡುಕಾಡ್ತಿರ್ತವೆ ಪೊಲೀಸರ ತರ. ಸೊ ಯಾವ್ದಾದ್ರು ಈಗ ಆರ್ಗನೈಸ್ಡ್ ಒಂದು ವಠಾರ ಇದು ಅಲ್ವಾ, ಅಷ್ಟೊಂದು ಟ್ರಿಲಿಯನ್ ಸೆಲ್ಸ್ಗಳು ಸೇರಿ ಕೆಲಸ ಮಾಡ್ತಿರೋಂಥ ಒಂದು ಕೋಟೆ ಮಾಡ್ಕೊಂಡು ಈ ಎನರ್ಜಿ ಸೆಲ್ಸ್ ಎಲ್ಲ ವರ್ಕ್ ಮಾಡ್ತಾ ಇದಾವೆ. ಇದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾವೆ. ಇದೆಲ್ಲ ಬಾರ್ಡರ್ ಅಂತ ಅನ್ಕೊಳ್ಳಿ, ನಮ್ಮ ಬಾಡಿ ದೇಹ ಚರ್ಮ. ಅದ್ರ ಒಳಗಡೆ ಟ್ರಿಲಿಯನ್ ಸೆಲ್ಸ್ ಕೆಲಸ ಮಾಡ್ತಾ ಇರ್ತವೆ.
ಈ ಬಾಡಿ ಸಿಸ್ಟಮ್ ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರಾದ್ರೂ ಹೊರಗಡೆಯಿಂದ ಎಂಟರ್ ಆದ್ರೆ ಅವನ್ನ ನಾವು ವೈರಸ್ ಅಂತ ಕರಿತೀವಿ ಅಲ್ವಾ. ಈಗ ಫೀವರ್ ಬರುತ್ತೆ, ಯಾವ್ದಾದ್ರು ಒಂದು ವೈರಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದ್ರೆ ಏನಾಗುತ್ತೆ, ಅವು ನಮ್ಮ ಆರ್ಗನೈಸ್ಡ್ ಅಲ್ಲ, ಅವು ನಮ್ಮ ಮಾತನ್ನ ಕೇಳೋದಿಲ್ಲ. ಯಾಕಂದ್ರೆ ನಮ್ಮ ಬಾಡಿ ಯಾವ ತರ ಡಿಸೈನ್ ಆಗಿದೆ, ಈ ಗೌರ್ಮೆಂಟ್ ಹೇಳಿರುವಂತ ಮಾತನ್ನ ಫಾಲೋ ಮಾಡೋದಕ್ಕೆ ಇರೋದಿದು. ಯಾರು ಫಾಲೋ ಮಾಡಲ್ಲ, ನಾನು ನಿಮ್ಮ ಮಾತು ಯಾಕೆ ಕೇಳಬೇಕು, ನೀವ್ ಹೇಳ್ದಂಗೆ ನಡೆಯಲ್ಲ ಅನ್ನೋರು ಯಾರು? ಈ ಆತಂಕವಾದಿಗಳು ಅಥವಾ ಬೇರೆ ಯಾರು ಇರ್ತಾರಲ್ಲ ಅಂಥವ್ರು. ಅದನ್ನ ನಾವು ವೈರಸ್ ಅಂತ ಕರಿತೀವಿ. ಆ ವೈರಸ್ ಎಂಟರ್ ಆದ್ರೆ ಏನಾಗುತ್ತೆ, ನಮ್ಮ ಬಾಡಿ ಡಿಸ್ಟರ್ಬ್ ಆಗುತ್ತೆ, ಕಾಯಿಲೆಗಳು ಬರಕ್ ಶುರು ಆಗುತ್ತೆ. ಅದ್ರ ವಿರುದ್ಧ ಹೋರಾಡೋದಕ್ಕೆ ಯಾರಿದ್ದಾರೆ? ಪೊಲೀಸ್ ಇದ್ದಾರೆ. ಯಾರು? ನಮ್ಮ ಬಾಡಿನಲ್ಲಿ ವೈಟ್ ಬ್ಲಡ್ ಸೆಲ್ಸ್, ಇಮ್ಯುನಿಟಿ ಸಿಸ್ಟಮ್ ಇದೆ. ಈ ರೀತಿ ಸೊ ವ್ಯವಸ್ಥಿತವಾಗಿ ಇದು ನಡೀತಾ ಇದೆ ನಮ್ಮ ದೇಹ. ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಕಾರಣ ಯಾರು? DNA ನಲ್ಲಿ ಕೋಡಿಂಗ್ ಆಗಿ ಬಂದಿರುತ್ತೆ. 23 ಕ್ರೋಮೋಸೋಮ್ಸ್ ತಂದೆಯಿಂದ, 23 ಕ್ರೋಮೋಸೋಮ್ಸ್ ತಾಯಿಯಿಂದ, ಎರಡೂ ಸೇರಿಸಿ 46 ಕ್ರೋಮೋಸೋಮ್ಸ್ ಆದಾಗ ಅಲ್ಲಿಂದ ಸೆಲ್ಸ್ಗಳು ಡಿವೈಡ್ ಆಗ್ತಾ ಬರ್ತವೆ ತಾಯಿ ಗರ್ಭದಲ್ಲಿ. ಸೊ ಒಂದು ಹೆಚ್ಚಾದ್ರೂ ಒಂದು ಕಡಿಮೆ ಆದ್ರೂ ಗರ್ಭ ನಿಲ್ಲೋದಿಲ್ಲ. ಸೊ ಎಕ್ಸಾಕ್ಟ್ 46 ಇರಬೇಕು. ಸೊ DNA ಅಂದ್ರೆ ಏನು? ಕೋಡಿಂಗ್. ಈಗ ಉದಾಹರಣೆಗೆ ನಾವೇನು ಕಾಪಿ ಮಾಡ್ತೀವಲ್ಲ ಪೆನ್ ಡ್ರೈವ್ ಇಂದ ಒಂದು ಸಾಫ್ಟ್ವೇರ್ ನ ಇನ್ನೊಂದು ಸಿಸ್ಟಮ್ಗೆ ಹಾಕಬೇಕು ಅಂದಾಗ ಆ ಕೋಡನ್ನ ಕಾಪಿ ಮಾಡಿ ಇನ್ನೊಂದು ಸಿಸ್ಟಮ್ಗೆ ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡ್ತೀವಿ. ಸೇಮ್ ಅದೇ ರೀತಿ ಲಾಸ್ಟ್ ಟೈಮ್ ನೀವು ತುಂಬಾ ಜನ ಕೇಳಿದ್ರಿ ಕರ್ಮ ಅಂದ್ರೇನು, ಪ್ರಾರಬ್ಧ, ಸಂಚಿತ, ಆಗಮಿ, ಈ ತರ ಎಲ್ಲ ತುಂಬಾ ಇದಾವೆ. ಸೊ ಓದ್ ಜನ್ಮದಿಂದ ತಗೊಂಡ್ಬಿಟ್ಟಿರ್ತಾರೆ, ಆ ತರ ಅಲ್ಲ. ಸೊ ಅದು ಒಂದು ಲೆಕ್ಕಕ್ಕೆ ನಾನು ಮುಂಚೆ ನಂಬಿದ್ದೆ, ಆದ್ರೆ ಈಗ ಸ್ವಲ್ಪ ಬೇರೆ ತರ ಅನ್ಸಿದೆ. ಹಾಗಂತ ಅದನ್ನ ನಾನು ತಳ್ತಾ ಇಲ್ಲ, ಬಟ್ ನನಗೆ ಅನ್ಸಿರೋದೇನು ಅಂತ ಅಂದ್ರೆ, ಈ ಕನಸಿನ ಜಾತ್ರೆ ನಡೀತಾ ಇದೆ ಅಲ್ವಾ ಭಗವಂತನ ಮನಸ್ಸಿನಲ್ಲಿ, ಲಾಸ್ಟ್ ಟೈಮ್ ಹೇಳಿದ್ದೆ. ನಡಿಬೇಕಾದ್ರೆ ಈ ಎನರ್ಜಿ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಈ ಹೊರಗಡೆ ಇರುವಂತ ಈ ಪ್ರಪಂಚದಲ್ಲಿ ಬಾಡಿ ಬೇಕಾಗುತ್ತೆ, ಫಿಸಿಕಲ್ ಬಾಡಿ ಬೇಕಾಗುತ್ತೆ. ಈ ಶರ್ಟ್ ಅನ್ನು ಹಾಕೊಂತಾನೆ. ಈ ಬಾಡಿ ಇದಕ್ಕೆ ಎಂಡ್ ಇದೆ, ನಶಿಸೋಗ್ಬಿಡುತ್ತೆ. ಹುಟ್ಟಿದೆ ಅಂತ ಅಂದ್ರೆ ಅದಕ್ಕೊಂದು ಎಂಡ್ ಇದ್ದೇ ಇರುತ್ತೆ ಅಲ್ವಾ, ಆ ರೀತಿ. ಇದು ಎಂಡ್ ಆಗೋದ್ರೊಳಗಡೆ ಏನ್ ಮಾಡುತ್ತೆ, ಆ ಒಂದು ಇನ್ಫಾರ್ಮೇಶನ್, ಈ ಬಾಡಿಲಿರುವಂತ ಎಲ್ಲ ಇನ್ಫಾರ್ಮೇಶನ್ ಮುಂದಿನ ಪೀಳಿಗೆಗೆ ಕಾಪಿ ಮಾಡುತ್ತೆ. ಅವಾಗ ಏನೇನ್ ಕಾಪಿ ಆಗುತ್ತೆ? ನನ್ನ ಗುಣಲಕ್ಷಣಗಳೆಲ್ಲ ಕಾಪಿ ಆಗುತ್ತೆ. ಅದಕ್ಕೆ ತಂದೆ 23 ಕ್ರೋಮೋಸೋಮ್ಸ್, ತಾಯಿ 23 ಕ್ರೋಮೋಸೋಮ್ಸ್ ಸೇರಿ ಆ ಗುಣಲಕ್ಷಣಗಳು ಕಾಪಿ ಆಗುತ್ತೆ. ನನ್ನ ಮಗನಿಗೆ ಆ ಗುಣಲಕ್ಷಣಗಳು ಹೋಗುತ್ತೆ. ನೀವು ಕೆಲವೊಬ್ರು ನೋಡಿರ್ಬೋದು, ತಂದೆ ಮುಖನೇ ಹೋಲ್ತಾರೆ, ತಾಯಿ ಮುಖನೇ ಹೋಲ್ತಾರೆ, ಅಥವಾ ತಂದೆ ತಾತ ಅಜ್ಜಿ ಈ ತರ ಸಂಬಂಧಿಕರಲ್ಲಿ ನೋಡಿರ್ಬೋದು ನೀವು. ಆ ರೀತಿ ಅವ್ರ ಮುಖನೇ ಹೋಲ್ತಾರೆ, ಆ ತರನೇ ಮಾತಾಡ್ತಾ ಇರ್ತಾರೆ, ಆ ತರನೇ ನಡೀತಾ ಇರ್ತಾರೆ. ಸೊ ಹಾಗಾಗಿ ಕರ್ಮ ಅಂದ್ರೆ ಏನು? ಸಿಂಪಲ್. ಕರ್ಮ ಅಂತ ಅಂದ್ರೆ ನಿಮ್ಮ 14 ಜನರೇಷನ್ ಇಂದ ಬಂದಿರುವಂತ DNA ನಲ್ಲಿ ಕಾಪಿ ಆಗಿ ನಿಮ್ಮ ಬಾಡಿ ಇನ್ಸ್ಟಾಲ್ ಆಗಿರುವಂತ ಆ ಗುಣಲಕ್ಷಣಗಳು. ಈ ಉದಾಹರಣೆ, ನನ್ನ ತಂದೆ ತುಂಬಾ ಕೋಪಿಸ್ತ, ಮಾತಿಗೂ ಕೋಪ ಮಾಡ್ಕೊಂತಾನೆ, ಯಾರನ್ನು ಸೇರೋದಿಲ್ಲ, ತುಂಬಾ ಕೆಟ್ಟವನು ಅಂತ ಆದ್ರೆ ಅವನ ಗುಣಗಳು. ನನ್ನ ತಾಯಿ ತುಂಬಾ ಒಳ್ಳೆಯವಳು, ಇನ್ನೋಸೆಂಟ್, ಸೊ ಅವ್ರು ಯಾರಿಗೂ ಬೈಯೋದಿಲ್ಲ, ತುಂಬಾ ನಾಜೂಕಾಗಿ ಮಾತಾಡ್ತಾರೆ ಅಂತಂದ್ರೆ ಅವ್ರದ್ದು 23 ಕ್ರೋಮೋಸೋಮ್ಸ್. ಅವೆರಡು ಸೇರಿದಾಗ ಅವ್ ಒಂಥರ ಮಿಶ್ರ ತಳಿತರ. ಆ ಇನ್ಫಾರ್ಮೇಶನ್ ಎರಡು ಸೇರಿ ನನಗೆ ಗುಣಲಕ್ಷಣಗಳಾಗಿರ್ತವೆ. ಸೊ ಸಡನ್ ನಾನು ರೇಗ್ತಿರ್ತೀನಿ ಒಂದ್ ಟೈಮ್ ತುಂಬಾ ಒಳ್ಳೆ ತರ ಮಾತಾಡ್ತಾ ಇರ್ತೀನಿ. ಈ ರೀತಿ ಆ ಕರ್ಮಗಳು ಅಂದ್ರೆ, ಈಗ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ. ಸೊ ಸುಲಭವಾಗಿ ಹೇಳ್ಬೇಕಂತಂದ್ರೆ ಎವ್ರಿಥಿಂಗ್ ಈಸ್ ಫ್ರೀಕ್ವೆನ್ಸಿ ಅಲ್ವಾ. ನಾವೀಗ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೀವಿ, ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ? ಫ್ರೀಕ್ವೆನ್ಸಿ. ನಾವು ಟಿವಿ ನೋಡ್ತೀವಿ, ಯಾವ್ದ್ರ ಮೇಲೆ ವರ್ಕ್ ಆಗ್ತಾ ಇದೆ? ಫ್ರೀಕ್ವೆನ್ಸೀಸ್ ಅಲ್ವಾ. ಇಂಟರ್ನೆಟ್ ಫ್ರೀಕ್ವೆನ್ಸಿ, ನಮ್ಮ ಹಾರ್ಟ್ ಬೀಟ್ ಫ್ರೀಕ್ವೆನ್ಸಿ, ಬ್ರೈನ್ ಫ್ರೀಕ್ವೆನ್ಸಿ, ಎವ್ರಿಥಿಂಗ್ ಇಸ್ ಫ್ರೀಕ್ವೆನ್ಸಿ. ಪ್ರತಿಯೊಂದನು ಫ್ರೀಕ್ವೆನ್ಸಿನೇ. ಆ ಗುಣಲಕ್ಷಣಗಳು ನನಗೆ ಬಂದಾಗ ಏನಾಗುತ್ತೆ, ಜೊತೆಗೆ ನಾನು ಈ ಸಮಾಜದ ಪ್ರಾಡಕ್ಟ್ ಕೂಡ, ನನ್ನ ಸರೌಂಡಿಂಗ್ ಎನ್ವೈರನ್ಮೆಂಟ್ ಏನಿರುತ್ತೆ ಅದರ ಇನ್ಫಾರ್ಮೇಶನ್ಗಳ ಸೇರಿ ನನ್ನೊಂದು ವ್ಯಕ್ತಿತ್ವ ಆಗಿರುತ್ತೆ. ಹಾಗಾಗಿ ನನ್ನ ಬಾಡಿ ಒಂದು ಸರ್ಟನ್ ಫ್ರೀಕ್ವೆನ್ಸಿ ಜನರೇಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ನಾನು ಎಲ್ಲರೂ ಕೆಟ್ಟವರಿದ್ದಾರೆ, ಯಾಕಂದ್ರೆ ಯದ್ಭಾವಂತ ತದ್ಭವತಿ. ನಾನು ಏನಾಗಿದ್ದೀನೋ ಅದೇ ನನಗೆ ಸಿಗುತ್ತೆ, ಅಥವಾ ಅದೇ ನನ್ನ ಕಣ್ಮುಂದೆ ಬರುತ್ತೆ ಅಂತ.
ನಾನು ಏನಾಗಿದ್ದೇನೋ ಅದೇ ನನಗೆ ಸಿಗುತ್ತೆ ಅಂತ ಅನ್ಕೊಳ್ಳಿ. ಈಗ ನಾನು ಏನಾಗಿದ್ದೀನಿ, ನಾನು ಕೋಪಿಷ್ಟ, ಯಾರನ್ನು ಸೇರೋದಿಲ್ಲ, ಜಗತ್ತು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಕೆಟ್ಟದ ಬೈತೀನಿ. ಸೊ ಇದೆಲ್ಲ ಗುಣಲಕ್ಷಣಗಳಿಂದ ಬಂತು, ಒಂದು DNA ಇಂದ ಬಂತು, ನಮ್ಮ ಜನರೇಷನ್ ಇಂದ, ಇನ್ನೊಂದು ಸರೌಂಡಿಂಗ್ ಎನ್ವೈರನ್ಮೆಂಟ್ ಇಂದನೂ ಕಲಿತೆ. ಸೊ ಅವಾಗ ನನ್ನ ಮಾನಸಿಕವಾಗಿ ನಾನು ಒಳಗಡೆಯಿಂದ ಯಾವ ರೀತಿ ಇದ್ದೀನಿ, ನನ್ನ ವ್ಯಕ್ತಿತ್ವ ಕೆಟ್ಟದಿದೆ. ಸೊ ಕೆಟ್ಟದಿದ್ದಾಗ ಆ ಕೆಟ್ಟ ಫ್ರೀಕ್ವೆನ್ಸಿನೇ ನನ್ನ ಬಾಡಿ ಜನರೇಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ತರ ಫ್ರೀಕ್ವೆನ್ಸಿ ಇರುವಂತಹ ಜನರೇ ನನಗೆ ಕಾಣಿಸ್ತಾ ಹೋಗ್ತಾರೆ. ಯಾಕಂದ್ರೆ ನಾನು ಇವತ್ತು ಹಲಸಿನ ಹಣ್ಣು ತಿನ್ಬೇಕು ಅಂತ ಅನ್ಸಿದ್ರೆ ಹಲಸಿನ ಹಣ್ಣು ಹುಡುಕ್ತಾ ಹೋಗ್ತೀನಿ, ಕಾಣಿಸುತ್ತೆ. ಇವತ್ತು ನಾನು ವೈಟ್ ಕಾರನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ವೈಟ್ ಕಾರೇ ಕಾಣಿಸುತ್ತೆ, ಬೇರೆ ಕಾರ್ಗಳನ್ನ ಗಮನನೇ ಹೋಗೋದಿಲ್ಲ. ಆ ರೀತಿ ಸೊ ನನ್ನ ಒಳಗಡೆ ಯಾವ ಗುಣ ಇದೆನೋ ಅದೇ ತರದ ಗುಣಗಳಿರುವಂತ ಜನಗಳು ನನಗೆ ಕಾಣಿಸ್ತಾ ಹೋಗ್ತಾರೆ. ನಾನು ಏನಾಗಿದ್ದೇನೋ ಅದೇ ನನಗೆ ಸಿಗುತ್ತೆ ಅಂತ. ಸೊ ಅರ್ಥ ಆಯ್ತಲ್ವಾ? ಇದು ಟ್ರಿಲಿಯನ್ 37 to 40 ಟ್ರಿಲಿಯನ್ ಸೆಲ್ಸ್ ಇರುವಂತಹ ಬಾಡಿ. ನಾನು ಒಬ್ಬ ಅಲ್ಲ, ಪ್ರತಿಯೊಂದು ಹ್ಯೂಮನ್ಸ್, ಪ್ರತಿಯೊಂದು ನಿದ್ರೆ ಮಾಡ್ತವೆ, ಎದ್ದೇಳ್ತವೆ, ಮೋಷನ್ ಮಾಡ್ತವೆ, ತಿಂತವೆ, ಪ್ರತಿಯೊಂದು ಕೆಲಸ ಮಾಡ್ತದೆ ನಮ್ಮ ಬಾಡಿನಲ್ಲಿ. ಈ ಟ್ರಿಲಿಯನ್ ಸೆಲ್ಸ್ ಗಳು ಸೇರಿ ಒಂದು ಗೌರ್ಮೆಂಟ್ ತರ ಮಾಡ್ಕೊಂಡು ಕೆಲಸ ಮಾಡ್ತದೆ. ಎಷ್ಟು ಬ್ಯಾಲೆನ್ಸ್ ಕೆಲಸ ಮಾಡ್ತಿದ್ದೇವೆ ನೋಡಿ. ಸೊ ಈ ಒಂದು ವಿಚಾರ ಹೇಳ್ಬೇಕಾಗಿತ್ತು. ಇದು ಶಿವನ ಅರ್ಥ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ನಾವು ಈ ಬಾಡಿನ ಮ್ಯಾನೇಜ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು, ಈ ಮುಂಚೆ ಎಲ್ಲ ನಿಮಗೆ ಹೇಳಿದ್ದೆ ಏನಂತಂದ್ರೆ, ನೀವು ಸರೆಂಡರ್ ಆಗ್ರಿ, ನೀವೇನು ಪ್ಲಾನ್ ಮಾಡೋದು ಬೇಡ. ಯಾಕೆಂತಂದ್ರೆ ಪ್ರಕೃತಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಭೂಮಿಗೆ ತಂದಿರೋದೇ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಮತ್ತೆ ನಾವು ಅದರಲ್ಲಿ ಯೋಚನೆ ಮಾಡಿ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಗೊಂದಲ ಬೇಡ ಅಂತ. ಅದಕ್ಕೆ ಉದಾಹರಣೆ ನೋಡ್ಬೋದು, ಪ್ರಕೃತಿ ತಾನಾಗೆ ಮ್ಯಾನೇಜ್ ಮಾಡ್ತಾ ಅನ್ನೋದಕ್ಕೆ ಈ ಒಂದು ಬಾಡಿ ಉದಾಹರಣೆ ಆಯಿತು. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಓಕೆ, ನೀವು ಗೂಗಲ್ ಮಾಡಿ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಈಗ 8.1 ಬಿಲಿಯನ್ ಪೀಪಲ್ ಇದ್ದಾರೆ ಅಲ್ವಾ? ಅವರೇಜ್ ಆಗಿ 800 ಕೋಟಿ ಜನ ಇದ್ದಾರೆ. ಅದರಲ್ಲಿ ಗಂಡು ಎಷ್ಟಿದ್ದಾರೆ, ಹೆಣ್ಣು ಎಷ್ಟಿದ್ದಾರೆ ಅಂತ ಸರ್ಚ್ ಮಾಡಿ. ಎಕ್ಸಾಕ್ಟ್ ಆಗಿ ನಿಮಗೆ 50% ಬರುತ್ತೆ. 4.05 ಬಿಲಿಯನ್ ಮೇಲ್ಸ್ ಇದ್ದಾರೆ, ಗಂಡು ಮಕ್ಕಳಿದ್ದಾರೆ. 4.05 ಬಿಲಿಯನ್ ಹೆಣ್ಮಕ್ಳಿದ್ದಾರೆ. ಮತ್ತೆ ನೀವು ದೇಶ ಅಂತ ಛಿದ್ರ ಮಾಡಿ ಆ ತರ ಲೆಕ್ಕ ಹಾಕಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಕೆಲವೊಂದು ದೇಶಗಳು, ಈಗ ಭಾರತ ದೇಶ ಇದೆ, ನಮ್ಮ ಭಾರತ ದೇಶದಲ್ಲಿ ಈ ಮುಂಚೆ ಕೆಲವೊಂದು ಮೂಢನಂಬಿಕೆಗಳಿದ್ವು. ಈ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ರು, ಅದೊಂದು ಕೆಟ್ಟ ಕೆಲಸ. ಸೊ ಗಂಡನ್ನ ಪಡಿಬೇಕು, ಗಂಡಿದ್ರೆ ಮೋಕ್ಷ, ಗಂಡಿದ್ರೆ ಎಲ್ಲ ಸಿಗುತ್ತೆ, ಈ ತರ ಎಲ್ಲ ಒಂದು ಕೆಟ್ಟ ಅಭಿಪ್ರಾಯದಲ್ಲಿ ಇದ್ರಲ್ವಾ. ಅವಾಗೆಲ್ಲ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದ್ರು. ಹೆಣ್ಣು ಹುಟ್ಟಿದ್ರೆ ಅನಿಷ್ಟ ಅಂತ ಇದ್ರು. ಅವನಿಗೆ ಚೆಕ್ ಮಾಡಿ ಪ್ರಕೃತಿ ಹೆಂಗ್ ಮಾಡಿದೆ ಅವರಿಗೆ ಅಂತ. ಯುದ್ಧಗಳು ನಡೀತಾ ಇದ್ವು, ಹೆಚ್ಚಾಗಿ ಗಂಡು ಮಕ್ಕಳು ಯುದ್ಧದಲ್ಲಿ ಸಾಯ್ತಾ ಇದ್ರು. ಬ್ಯಾಲೆನ್ಸ್ ಮಾಡುತ್ತೆ. ಈಗ ಹೇಗೆ ಇಡೀ ಭೂಮಿ ಮೇಲೆ ಎಕ್ಸಾಕ್ಟ್ 50% ಮೇಲ್ಸ್ ಇದ್ದಾರೆ, 50% ಫೀಮೇಲ್ಸ್ ಇದ್ದಾರೆ ಅಲ್ವಾ? ಹಾಗೆ ಪ್ರತಿ ಸೆಕೆಂಡ್ಗೆ 104 ಜನ ಗಂಡು ಮಕ್ಕಳು ಹುಟ್ಟತಾ ಇದ್ದಾರೆ. ಅದೇ ಪ್ರತಿ ಸೆಕೆಂಡಿಗೆ 104 ಜನ ಹೆಣ್ಣು ಮಕ್ಕಳು ಹುಟ್ಟತಾ ಇದ್ದಾರೆ. ಪ್ರತಿ ಸೆಕೆಂಡ್ಗೆ 107 ಜನ ಗಂಡು ಮಕ್ಕಳು ಹುಟ್ಟತಾ ಇದ್ದಾರೆ. 3 ಜನ ಎಕ್ಸ್ಟ್ರಾ ಹುಟ್ಟತಾ ಇದ್ದಾರೆ. ಓವರ್ ಎಷ್ಟು ಜನ ಇದ್ದಾರೆ ಅಂತ ತಗೊಂಡ್ರೆ 50% ಫೀಮೇಲ್ಸ್, 50% ಮೇಲ್ಸ್. 4.05 ಬಿಲಿಯನ್ ಪೀಪಲ್ ಮೇಲ್, 4.05 ಬಿಲಿಯನ್ ಫೀಮೇಲ್ಸ್. ಎಕ್ಸಾಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದೆ. ಯಾರು ಮಾಡಿದ್ದಾರೆ? ನಮಗಂತೂ ಕಂಟ್ರೋಲ್ ಇಲ್ಲ, ಹೆಣ್ಣೆ ಹುಟ್ಟಬೇಕು ಗಂಡೆ ಹುಟ್ಟಬೇಕು ಅಂತ ಅಲ್ವಾ? ಚೈನಾದಲ್ಲಿ ಮತ್ತೆ ಭಾರತದಲ್ಲಿ ಅಂತ ಕೆಲವೊಂದು ದೇಶಗಳಲ್ಲಿ ಹೆಣ್ಣು ಹುಟ್ಟಿದ್ರೆ ಅನಿಷ್ಟ ಅಂತ ಹೇಳಿ ಏನೋ ಪದ್ಧತಿ ಮಾಡ್ಕೊಂಡಿದ್ದು. ಅವಾಗ ಚೆಕ್ ಮಾಡಿ, ಯುದ್ಧಗಳು ನಡೀತಾ ಇದ್ವು. ಮತ್ತೆ ಹೆಣ್ಣು ಮತ್ತೆ ಗಂಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಯುದ್ಧಗಳಲ್ಲಿ ಸಾಯ್ತಾ ಇದ್ರು ಗಂಡು ಮಕ್ಕಳು ಜಾಸ್ತಿ. ಈ ತರ ಬ್ಯಾಲೆನ್ಸ್ ಮಾಡುತ್ತೆ. ಈ ಸೂಕ್ಷ್ಮ ಗಮನಿಸಿ, 104 ಜನ ಹೆಣ್ಮಕ್ಳು ಹುಡ್ತಾರೆ ಪ್ರತಿ ಸೆಕೆಂಡ್ಗೆ, 107 ಜನ ಗಂಡು ಮಕ್ಕಳು ಹುಡ್ತಾರೆ ಅಂತ ಹೇಳಿದೆ. 3 ಜನ ಯಾಕೆ ಹುಡ್ತಾ ಇದ್ದಾರೆ? ಗಂಡು ಮಕ್ಕಳು ಜಾಸ್ತಿ ಮರಣ ಹೊಂತಾರೆ ಚಿಕ್ಕ ವಯಸ್ಸಿಗೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಬೇಡವ ಚಟಕ್ ಬಿದ್ದಿರ್ತಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸಾಕ್ಟ್ ಮ್ಯಾಚ್ ಮಾಡುತ್ತೆ. ಟೋಟಲ್ ಹೆಣ್ಣು ಗಂಡು ಅಂತ ನೋಡಿದ್ರೆ 50% ಇದೆ. ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರೋರು ಯಾರು? ನಮ್ಮ ಬಾಡಿದು ಒಂದು ಹೇಳಿದೆ ಉದಾಹರಣೆ ನಿಮಗೆ.
ಎಕ್ಸಾಕ್ಟ್ ಆಗಿ ಇಡೀ ಪ್ರಪಂಚದಲ್ಲಿ ಆತರ ಬ್ಯಾಲೆನ್ಸ್ ಮಾಡ್ತಾರೆ ಇವರು. ಕೀಟಗಳು ತುಂಬಾ ಹುಟ್ಟುತ್ತವೆ ಪ್ರತಿ ವರ್ಷ. ಚೇಳುಗಳಿದಾವಲ್ಲ, ಮನುಷ್ಯರು ಎಷ್ಟಿದಾರಲ್ಲ, ಅರೌಂಡ್ 400 ಮಿಲಿಯನ್ ಟನ್ಸ್ ತೂಕ ತೂಗಿದ್ರೆ ಇಡೀ ಭೂಮಿಯಲ್ಲಿ ಎಕ್ಸಾಕ್ಟ್ ಆಗಿ 400 to 500 ಮಿಲಿಯನ್ ಟನ್ ತೂಗೋ ಅಂತ ಅಷ್ಟು ಚೇಳುಗಳಿದಾವೆ. ನೋಡಿ ಹೇಗ್ ಬ್ಯಾಲೆನ್ಸ್ ಮಾಡಿದ್ರೆ. ನೀವೇ ಅನ್ಕೊಂತ ಬರೀ ಮನುಷ್ಯರ ಇದ್ದಾರೆ ಭೂಮಿ ಮೇಲೆ ಅಂತ, ನಿಮ್ಮ ಭ್ರಮೆನಲ್ಲಿ ಇಲ್ಲ. ಪ್ರಕೃತಿ ತಾನಾಗಿ ಎಲ್ಲದೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಹಾಗೆ ಚೇಳುಗಳನ್ನ ತಗೊಂಡೆ ಅಲ್ವಾ, ಚೇಳುಗಳು ಎಕ್ಸಾಕ್ಟ್ ಆಗಿ ಮನುಷ್ಯ ಎಷ್ಟು ತೂಕ ಇದ್ದಾರೆ ಅಷ್ಟೇ ತೂಕ ಇದಾವೆ. ಚೇಳುಗಳು ಸುಮಾರು 400 ಇಂದ 800 ಮಿಲಿಯನ್ ಟನ್ ಅಷ್ಟು ಕೀಟಗಳನ್ನು ತಿಂತವೆ. ಕೀಟಗಳು ಜಾಸ್ತಿ ಆಗ್ಬಾರ್ದು ಅಂತ ನೋಡಿ, ಮನುಷ್ಯರು ಅಥವಾ ಪ್ರಾಣಿಗಳು ಎಲ್ಲದಕ್ಕಿಂತ ಜಾಸ್ತಿ ಆಗ್ಬೋದಾಗಿತ್ತು. ಅದು ಅವುಗಳನ್ನ ತಿಂದು ಸಮ ಮಾಡ್ತವೆ. ಇನ್ನೊಂದು ಉದಾಹರಣೆ, ಪ್ರತಿ ಒಬ್ಬ ಮನುಷ್ಯನಿಗೆ 20 ಕೋಟಿ ಇರುವೆಗಳನ್ನು ಸಮ ಅಂತ ತಗೊಳ್ತಾರೆ. 20 ಕೋಟಿ ಇರುವೆಗಳನ್ನು ತೂಗಿದ್ರೆ ಒಬ್ಬ ಮನುಷ್ಯನ ತೂಕದಷ್ಟಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಮನುಷ್ಯ ಎಷ್ಟು, ನಾವು 800 ಕೋಟಿ ಜನ ಇದೀವಲ್ಲ, ಇಂಟು 20 ಕೋಟಿ ಮಾಡಿದ್ರೆ ಅಷ್ಟು ಇರುವೆಗಳಿದಾವಂತೆ. ಈ ರೀತಿ ನೋಡಿ ಪ್ರಕೃತಿ ಎಷ್ಟು ನಾಜೂಕಾಗಿ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಮ ಬಾಡಿನೇ ಒಂದು ಉದಾಹರಣೆ ತಗೊಂಡಾಗ ಎಷ್ಟು ಕರೆಕ್ಟ್ ಕೆಲಸ ಮಾಡ್ತಾ ಇದೆ ಅಲ್ವಾ, ನಮ್ಮ ಗಮನ ಇದೆ. ಅದೇ ರೀತಿ ಭೂಮಿಲೆಲ್ಲ ಇಷ್ಟೊಂದು ಕೆಲಸ ನಡೀತಾ ಇದೆ. ಈಗ ಒಂದು ಸೈಡ್ ಕತ್ಲಿದೆ ಅಲ್ವಾ, ಇನ್ನೊಂದು ಸೈಡ್ ಏನಿದೆ, ಬೆಳಕಿದೆ. ಭೂಮಿನಲ್ಲಿ ಅರ್ಧ ಕತ್ಲಿದೆ, ಅರ್ಧ ಬೆಳಕಿದೆ. ಭೂಮಿ ಒಳಗಡೆ ವೋಲ್ಕ್ಯಾನೋ, ಅಗ್ನಿ ಪರ್ವತ ಅಥವಾ ಅಗ್ನಿ ಇದೆ ಅಲ್ವಾ, ಸೊ ಮೋಲ್ಟನ್ ಸ್ಟೇಟ್, ತುಂಬಾ ಹೀಟ್ ಇದೆ ಭೂಮಿ ಒಳಗಡೆ. ಇನ್ನು ಪೂರ್ತಿ ಕೂಲ್ ಆಗಿಲ್ಲ ಭೂಮಿ ಅಂತ ಹೇಳ್ತಾರೆ. ಬಿಗ್ ಬ್ಯಾಂಗ್ ಥಿಯರಿ ಆದ್ಮೇಲೆ, ಈ ಗ್ರಹದ ಸೃಷ್ಟಿ ಆದ್ಮೇಲೆ ಅಲ್ವಾ. ಅಲ್ಲಿ ಸೂಕ್ಷ್ಮ ಗಮನಿಸಬೇಕು, ಭೂಮಿ ಒಳಗಡೆ ಹೀಟ್ ಇರೋದ್ರಿಂದನೇ ನಾವು ರಾತ್ರಿ ಇದ್ದಾಗ ಇಲ್ಲಿ ರಾತ್ರಿ ಟೈಮು ಐಸ್ ಆಗ್ತಾ ಇಲ್ಲ. ಒಂದು ವೇಳೆ ಭೂಮಿ ಒಳಗಡೆ ಆ ಹೀಟ್ ಇರ್ಲಿಲ್ಲ ಅಂತ ಇದ್ರೆ, ಪೂರ್ತಿಯಾಗಿ ಭೂಮಿ ತಣ್ಣಗಾಗಿತ್ತು ಅಂತಂದ್ರೆ ಪ್ರತಿಯೊಂದು ಐಸ್ ಆಗ್ಬಿಡುತ್ತೆ. ಸೊ ನಾವು ರಾತ್ರಿ ಮಲಗಿದ್ರು, ರಾತ್ರಿ ಇಷ್ಟೊಂದು ಸೂರ್ಯನ ಬೆಳಕು ಬೀಳದೇ ಇದ್ರು ಈ ಭಾಗ ಐಸ್ ಆಗಲ್ಲ. ಯಾಕೆ ಅಂತಂದ್ರೆ ಭೂಮಿ ಒಳಗಡೆ ಇರುವಂತ ಶಾಖ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ನೋಡಿ ಎಕ್ಸಾಕ್ಟ್ ಆಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಪ್ರಕೃತಿ ಅಂತ. ನಮಗೆ ಹ್ಯೂಮನ್ಸ್ ನಾವೇನು ಮಾಡ್ತಾ ಇಲ್ಲ ಇಲ್ಲಿ. ಹಾಗೆ ಇನ್ನೊಂದು ಗಮನಿಸ್ಬೇಕು ನೀವು, ಎಷ್ಟಾದ್ರೂ ಉದಾಹರಣೆ ಕೊಡ್ಬೋದು ಈ ರೀತಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಈ ಪ್ರಕೃತಿ ಆಟೋಮೆಟಿಕ್ ಆಗಿ. ನಾವೇನು ಮಾಡೋದು ಬೇಡ, ಜಸ್ಟ್ ಅನುಭವಿಸಿದ್ರೆ ಸಾಕು ಅನ್ನೋದಕ್ಕೆ. 0.0000 ಅಂತ 0 ಹಾಕಿ ಅದ್ರಲ್ಲಿ 1 ಹಾಕಿದ್ರೆ ಅಷ್ಟು ಪರ್ಸೆಂಟೇಜ್ ಸೂರ್ಯನ ಶಾಖ ಭೂಮಿನ ತಲುಪುತ್ತೆ. ಅಷ್ಟೇ ಪರ್ಸೆಂಟ್, ಅಷ್ಟೇ ಶಾಖ. 1% ಅಲ್ಲ, 0.1% ಅಲ್ಲ, ಅಷ್ಟು ಶಕ್ತಿಯನ್ನ ಬಳಸಿದ್ರು ಕೂಡ ನಮ್ಗೆಲ್ಲ ಎಷ್ಟೊಂದು ಕೆಲಸ ಆಗ್ತಾ ಇದೆ, ಎಷ್ಟೊಂದು ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ, ಆಹಾರ ತಯಾರಾಗ್ತಾ ಇದೆ. ಇಡೀ ಜೀವ ಸಂಕುಲ ಜೀವನ ನಡೆಸೋದಕ್ಕೆ ಇಷ್ಟು ಸಾಕು, ಅಷ್ಟು ಕೊಟ್ಟಿದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಯಾವುದು ಮತ್ತು ಏನು ಮಾಡಬೇಕು ತಿಳಿಸಿಕೊಡಿ ಪ್ಲೀಸ್. ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೀನಿ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನು ಅಲ್ಲ, ನಮ್ಮ ಅಂತರಾತ್ಮವನ್ನು ಅರಿಯೋದೆ. ನಿಜವಾಗ್ಲೂ ನಾನು ಯಾರು, ಈ ಪ್ರಪಂಚ ಎಲ್ಲ ಏನು, ನನಗೂ ಪ್ರಪಂಚಕ್ಕೆ ಏನ್ ಸಂಬಂಧ ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ಹಿಡಿಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೇನು? ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು, ಅಥವಾ ನನ್ನ ಅಂತರಾತ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ, ಒಳಮುಖವಾಗಿ ಪ್ರಯಾಣ ಮಾಡೋದು. ಸೊ ಅದಕ್ಕೆ 4 ದಾರಿ ಇದಾವೆ ಅಂತ ಹೇಳಿದ್ದೆ. ಯಾವುದು? ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ, ರಾಜಯೋಗ ಅಂತ. ಭಕ್ತಿ ಯೋಗ ಅಂದ್ರೆ ಜಸ್ಟ್ ಸರೆಂಡರ್ ಆಗ್ಬಿಡೋದು. ಇದರಲ್ಲಿ ಅಲ್ಟಿಮೇಟ್ ಜ್ಞಾನ ಯೋಗನೇ. ಯಾಕಂದ್ರೆ ಒಂದು ಊರಿಗೆ 4 ದಾರಿ ಇದಾವೆ ಅಂತ ಆದ್ರೆ 4 ದಾರಿನಲ್ಲೂ ಬರ್ಬೋದು. ಆದ್ರೆ ಊರಲ್ಲಿ ನೀವು ಈಗ ಒಂದು ಗುಡಿ ಅಂತ ತಗೊಳ್ಳಿ, ಒಂದು ಗುಡಿಗೆ ಬರ್ಬೇಕಂದ್ರೆ 4 ದಾರಿಗಳು ಇರ್ತವೆ. ಆದ್ರೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಂದ್ರೆ ಒಂದೇ ದಾರಿ, ಅದೇ ಜ್ಞಾನ ಮಾರ್ಗ, ಜ್ಞಾನ ಯೋಗ. ಸೊ ಭಕ್ತಿ ಯೋಗದಲ್ಲಿ ಏನಾಗುತ್ತೆ, ಸರೆಂಡರ್ ಆಗಿಬಿಡ್ತಾರೆ. ಈ ಉದಾಹರಣೆಗೆ ದಾಸ ಪರಂಪರೆ ಎಲ್ಲ ಇದೆ ಅಲ್ವಾ, ಈ ಬಸವಣ್ಣವರು ಭಕ್ತಿ ಭಂಡಾರಿ ಅಂತ ಕರೀತಾರೆ. ಅವರು ಭಕ್ತಿ ಮಾರ್ಗನ ತಗೊಂಡಿದ್ರು. ಹಾಗೆ ಪುರಂದರದಾಸರು, ಕನಕದಾಸರು, ಇವರೆಲ್ಲ ಭಕ್ತಿ ಮಾರ್ಗದಲ್ಲಿ ಒಂದು ದೇವರಿಗೆ ಸರೆಂಡರ್ ಆಗಿಬಿಟ್ರೆ ಏನಾಗುತ್ತೆ, ಸೊ ನಮ್ಮ ಲಾಜಿಕ್ ಮೈಂಡ್ ಅನ್ನ ಸೈಡಿಗೆ ಸರಿಸ್ತಾ ಬರ್ತೀವಿ. ಅದ್ರ ಮುಖಾಂತರ ಏಕಾಗ್ರತೆ ಬರುತ್ತೆ. ಏಕಾಗ್ರತೆನೇ ಇಲ್ಲಿ ನಿಮ್ಗೆ ಆಯುಧ.
ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಈ ಧ್ಯಾನ ಅವೆಲ್ಲ ಬಂದಿರೋದು. ಸೊ ಭಕ್ತಿ ಮಾರ್ಗದಲ್ಲಿ ಸರೆಂಡರ್ ಆಗಿಬಿಟ್ಟು ಏಕಾಗ್ರತೆಯನ್ನು ಹೊಂದ್ತಾ ಹೋಗ್ತಾರೆ ಒಂದು ಕಡೆ. ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ಏನಿರುತ್ತಲ್ಲ, ಹೆಣ್ಣು ಹುಣ್ಣು ಮಣ್ಣು, ಅದನ್ನ ಸೈಡಿಗೆ ಸರಿಸೋದಿಕ್ಕೆ, ಏಕಾಗ್ರತೆಯನ್ನು ಹೊಂದೋದಕ್ಕೆ ಭಕ್ತಿ ಮಾರ್ಗನ ಆರಿಸ್ಕೋಬಹುದು. ಇನ್ನೊಂದು ಕರ್ಮ ಮಾರ್ಗ, ಮಾಡ್ತಾ ಇರೋಂಥ ಕೆಲಸನೇ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಮತ್ತು ಅದನ್ನ ಸರೆಂಡರ್ ಮಾಡ್ತಾರೆ. ಆ ಕೆಲಸನ ಸುಮ್ಮನೆ ಕೆಲಸ ಮಾಡೋದು, ಎಲ್ಲ ನಿನಗೆ ಬಿಟ್ಟಿದ್ದಪ್ಪ, ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಾ ಹೋದ್ರೂ ಕೂಡ ಎಷ್ಟೋ ಮೆಟ್ಟಲುಗಳನ್ನ ಹತ್ತುತ್ತಾರೆ. ರಾಜಮಾರ್ಗ ಅಥವಾ ರಾಜಯೋಗ, ಅದರಲ್ಲಿ ಏನಾಗುತ್ತೆ, ಈ ಧ್ಯಾನ ಮಾಡ್ತಾರಲ್ವಾ, ಆ ಹಠ ಯೋಗ ಇಂಥವೆಲ್ಲ ಯೋಗಗಳು ಬರ್ತವೆ. ಸೊ ಯೋಗಗಳೆಲ್ಲ ಮಾಡೋದು, ಧ್ಯಾನಗಳು ಮಾಡೋದು, ಇದೆಲ್ಲ ರಾಜ ಯೋಗದಲ್ಲಿ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಏಕಾಗ್ರತೆಯನ್ನು ಸಾಧಿಸಿಬಿಟ್ಟು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡ್ಕೋಬಹುದು. ಇನ್ನ ಜ್ಞಾನ ಯೋಗ, ನಾನು ಯಾರು ಅಂತ ಕ್ವಶನ್ಸ್ ಆಗ್ತಾ ಹೋಗೋದು. ಈ ರಮಣ ಮಹರ್ಷಿಗಳು ಜ್ಞಾನ ಯೋಗದಲ್ಲಿ ಇದ್ದಂಥವ್ರು. ಸೊ ಹಂಗೆ ನಾನು ಯಾರು, ಸೊ ನಾನು ಹೇಗೆ ಹುಟ್ಟಿದ್ದೀನಿ, ಇದೆಲ್ಲ ಬಾಡಿ ಹೇಗೆ ರನ್ ಆಗ್ತಾ ಇದೆ, ಈ ಬಾಡಿನೇ ನಾನ ಅಥವಾ ಇದ್ರ ಒಳಗಡೆ ಯಾರಿದ್ದಾರೆ, ಇದನ್ನ ಬಾಡಿ ಯಾರು ಮಾಡ್ತಾ ಇದಾರೆ, ಈ ತರ ಕ್ವಶನ್ಸ್ ಹಾಕೊಂತ ಹೋಗೋದು. ಇದೆಲ್ಲ ಏನು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ದು. ಸೊ ಅದನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಸೊ ಇದಕ್ಕೆಲ್ಲ ಈ ವೇದಾಂತಗಳೆಲ್ಲ ಹೆಲ್ಪ್ ಆಗ್ತವೆ, ಉಪನಿಷತ್ತುಗಳು. ಪ್ರಕಾಶ್ ಭಾವೆ ಅವರು ಕೇಳಿದರೆ, ವಿಚ್ ಆಲ್ ಸ್ಪಿರಿಚುವಲ್ ಬುಕ್ಸ್ ಹ್ಯಾವ್ ಯು ರೆಡ್ ಅಂಡ್ ಹೂ ಈಸ್ ಯುವರ್ ಸ್ಪಿರಿಚುವಲ್ ಗುರು? ಸೊ ನಾನು ಹೆಚ್ಚಾಗಿ ಈ ಪುಸ್ತಕಗಳನ್ನು ಓದಲಿಲ್ಲ. ಸೊ ಆಗಿನ ಕಾಲದಲ್ಲಿ ಪುಸ್ತಕಗಳೇ ಮಾಧ್ಯಮಗಳು, ಅಲ್ಲಿ ಇಂಟರ್ನೆಟ್ ಇರಲಿಲ್ಲ, ವಿಡಿಯೋಸ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಒಂದು ಗುರುಗಳನ್ನ ಹುಡ್ಕೊಂಡು ಹೋಗ್ಲೇಬೇಕಾಗಿತ್ತು, ನಾವು ಪುಸ್ತಕಗಳನ್ನ ಅರಿಸ್ಬೇಕಾಗಿತ್ತು. ಪುಸ್ತಕಗಳನ್ನ ಸಜೆಸ್ಟ್ ಮಾಡಿದ್ಮೇಲೆ ಮತ್ತೆ ಪುಸ್ತಕ ಹುಡುಕೋದೇ ಒಂದು ದೊಡ್ಡ ಸಾಧನೆ. ಗುರುಗಳು ಹುಡುಕೋದೇ ಜೀವನ ಪರ್ಯಂತ ಆಗ್ಬಿಡ್ತಾ ಇತ್ತು. ಸೊ ಈಗ ಆಗಿಲ್ಲ, ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ನಿಮ್ಮ ಕೈ ಬೆರಳಲ್ಲೇ ಸಿಗುತ್ತೆ. ಚಾಟ್ GPT ಬಂದಿದೆ, ಅಥವಾ AI ಬಂದಿದ್ದಾವೆ. ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಕ್ಷಣ ಮಾತ್ರದಲ್ಲಿ ತಗೋಬಹುದು. ಸೊ ನನ್ನ ಗುರುಗಳು ಪರೋಕ್ಷವಾಗಿ ತುಂಬಾ ಇದ್ದಾರೆ. ಸೊ ಹಾಗಾಗಿ ಇಂಟರ್ನೆಟ್ ಅನ್ನ ನಾನು ತುಂಬಾ ಬಳಸ್ಕೊಂಡೆ. ಕೆಲವೊಂದು ಪುಸ್ತಕಗಳನ್ನ ಕೊಂಡ್ಕೊಂಡು ಓದಿದ್ದೇನೆ, ತುಂಬಾ ಕಡಿಮೆ. ಯೋಗ ವಾಸಿಷ್ಠ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು. ಸೊ ಹೆಚ್ಚಾಗಿ ಇವನ್ನೆಲ್ಲ ಆಲ್ರೆಡಿ ಮೂವಿಗಳ ಮುಖಾಂತರ, ವಿಡಿಯೋಸ್ ಮುಖಾಂತರ ಬಿಟ್ಟಿದ್ದಾರೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು, ಶ್ರೀಹರಿ ಕೋಡೆ ಅಂತ ಒಬ್ರು ಕನ್ನಡದಲ್ಲಿ ಚಾನಲ್ ಇದೆ. ಅದರಲ್ಲಿ ಈಶ್ವರ ಅಲ್ಲ ನೀನೇ ಎಲ್ಲ ಅಂತ ಒಂದು ವೆಬ್ ಸೀರೀಸ್ ಇದೆ, ಧಾರಾವಾಹಿ. ತುಂಬಾ ಚೆನ್ನಾಗಿದೆ. ಯಾರ ಬಗ್ಗೆ ಅಂತ ಅಂದ್ರೆ ಶಿಶುನಾಳ್ ಶರೀಫ್ರ ಬಗ್ಗೆ. ಸೊ ಅದು ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು, ಅದನ್ನ ನೋಡಿ. ಇನ್ನೊಂದು ಹೇಳೋದಾದ್ರೆ ಉಪನಿಷತ್ ಗಂಗಾ ಅಂತ ಚಿನ್ಮಯ ಮಿಷನ್ ಅವರು ಮಾಡಿದ್ದಾರೆ. ಅದು ಕನ್ನಡದಲ್ಲಿ ಕೂಡ ಈಗ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಅವುಗಳನ್ನ ನೋಡಿ, ಉಪನಿಷತ್ತಲ್ಲಿರುವಂತಹ ಎಲ್ಲ ಕಥೆಗಳು ಮತ್ತೆ ಸಾರಾಂಶವನ್ನು ಚೆನ್ನಾಗಿ ಹೇಳಿದ್ದಾರೆ. ಸೊ ಅದು ಹೆಲ್ಪ್ ಆಗ್ಬೋದು. ಸೊ ಇಂಟರ್ನೆಟ್ ನ ಜಾಸ್ತಿ ಬಳಸ್ಕೊಳ್ಳಿ, ಯಾಕೆಂತಂದ್ರೆ ಈ ಯುಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಬೇಗನೆ ಅರ್ಥ ಆಗುತ್ತೆ. ಸೊ ದಾರಿ ಸುಗಮ ಆಗುತ್ತೆ. ಈಗಿರುವಂತಹ 25 ವಿಡಿಯೋ ಏನ್ ಮಾಡಿದ್ದೀನಲ್ಲ, ಅದು ತುಂಬಾ ಕೋರ್, ಆಲ್ಮೋಸ್ಟ್ 70% ನಿಮಗೆ ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಏನೇ ವಿಡಿಯೋಸ್ ಹೇಳಿದ್ರು ಕೂಡ ಬೇರೆ ಎಕ್ಸಾಂಪಲ್ಸ್ ನ ಕೊಟ್ಟು ಹೇಳ್ಬೇಕಷ್ಟೇ. ಕಸ್ತೂರಿ ನಜಾರ್, ಹಾಯ್, ಪ್ಲೀಸ್ ಟೆಲ್ ಅಬೌಟ್ ವೈ ಡು ಒನ್ ಗೆಟ್ ಹಾರರ್ ಆರ್ ಬ್ಯಾಡ್ ಕೈಂಡ್ ಆಫ್ ಡ್ರೀಮ್ಸ್ and how to get rid of it. Also your voice is going. Okay, ಇವತ್ತು ಸರಿ ಬರ್ತಾ ಇಲ್ವಾ ಚೆಕ್ ಮಾಡಿ. ಬ್ಯಾಡ್ ಡ್ರೀಮ್ಸ್ ಯಾಕೆ ಬರುತ್ತೆ, ಸ್ವೀಟ್ ಡ್ರೀಮ್ಸ್ ಯಾಕೆ ಬರುತ್ತೆ, ನಾ ಈ ಮುಂಚೆ ಹೇಳಿದ್ದೆ. ಅದರಲ್ಲಿ ಕೋಡ್ ಅನ್ನ ಹುಡುಕೋಕೆ ಹೋಗ್ಬೇಡಿ, ಏನಿಲ್ಲ, ಜಸ್ಟ್ ಸಿಂಪಲ್. ನಾವು ನಡೆದಾಡೋ ಪ್ರೊಜೆಕ್ಟರ್ಸ್ ಹೊರಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಪ್ರಪಂಚದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಈ ಪ್ರಪಂಚ ಕಾಣಿಸುತ್ತೆ. ಕ್ವಾಂಟಮ್ ಫಿಸಿಕ್ಸ್ ಅದನ್ನೇ ಹೇಳೋದಲ್ವಾ, ಲಾ ಆಫ್ ಅಬ್ಸರ್ವೇಷನ್ಸ್, ಏನು ಅಬ್ಸರ್ವರ್ ಎಫೆಕ್ಟ್ ಅಂತ ಕರಿತೀವಿ. ನಾವ್ ಏನನ್ನ ಗಮನಿಸ್ತೀವೋ ಅದ್ರಲ್ಲಿ ರೂಪ ತಗೊಳ್ತಾ ಹೋಗುತ್ತೆ. ಯದ್ಭಾವ ತದ್ಭವತಿ ಅಂತ ಅದಕ್ಕೆ ಹೇಳಿದ್ದು. ಮನ ಗೆದ್ದವನೇ ಮಾದೇವ. ಮನಸ್ಸನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ನೀವು ಮನಸ್ಸನ್ನ ಗೆದ್ರೆ ಮಾದೇವ ಆಗ್ಬಿಡ್ತೀರ. ಮನಸ್ಸು ಗೆಲ್ಲದೆ ಇದ್ದಾಗ ಕೆಟ್ಟ ಯೋಚನೆಗಳು ನಮ್ಮಲ್ಲಿ ಸಂಗ್ರಹ ಆಗಿದ್ರೆ ಕೆಟ್ಟ ನೆನಪುಗಳು ಹಾಗೂ ಕೆಟ್ಟ ಯೋಚನೆಗಳಾಗ್ತವೆ. ಕೆಟ್ಟ ಯೋಚನೆಗಳೇ ನಿಮಗೆ ಡ್ರೀಮ್ಸ್ ಅಲ್ಲಿ ಕೆಟ್ಟ ಯೋಚನೆಗಳ ತರ ಬರುತ್ತೆ. ಈಗ ಉದಾಹರಣೆ, ನನಗೆ ಏನೋ ಆಗ್ಬಾರ್ದು ಅಂತ ಭಯದಲ್ಲಿ ನಾನು ಈ ಎಚ್ಚರಿಕೆ ಸ್ಥಿತಿನಲ್ಲಿದ್ರೆ ಡ್ರೀಮ್ಸ್ ಅಲ್ಲೂ ಕೂಡ ಅದೇ ಭಯ ಪಡುವಂತ ಕೆಲವೊಂದು ಕೆಟ್ಟ ಡ್ರೀಮ್ಸ್ ಬರ್ತಾ ಹೋಗುತ್ತೆ. ಡ್ರೀಮ್ಸ್ ಅಂದ್ರೆ ಬೇರೆ ಏನಲ್ಲ, ನಿಮ್ಮದೇ ಯೋಚನೆಗಳು ಒಳಗಡೆ ಪ್ರೊಜೆಕ್ಟ್ ಆಗುವಂಥದ್ದು. ಸೊ ನಿಮ್ಮ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳಿ, ಒಳ್ಳೆಯ ಯೋಚನೆಗಳನ್ನ ಮಾಡ್ತಾ ಹೋಗಿ, ಒಳ್ಳೆಯದನ್ನೇ ಬಯಸ್ತಾ ಹೋಗಿ, ಅಥವಾ ಮುಂಚೆ ಹೇಳಿದಾಗೆ ಈ ಭಗವಂತ ಅನ್ನೋ ಶಕ್ತಿಗೆ ಸರೆಂಡರ್ ಆಗ್ಬಿಡಿ. ಎಲ್ಲದೂ ಒಳ್ಳೇದಾಗತ್ತೆ ಅಂತ ನಂಬಿಡಿ.
ಆವಾಗ ಏನಾಗುತ್ತೆ, ನಿಧಾನಕ್ಕೆ ನಿಮಗೆ ಒಳ್ಳೆಯ ಕನಸುಗಳು ಬೆಳಕ್ ಶುರು ಆಗುತ್ತೆ. ನಾವು ಹುಟ್ಟು ಯಾರು ಅವರ ನೇಚರ್ ಅನ್ನೋದು ಕೇಳಿದರೆ, ನಾವು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಪ್ರಜ್ಞೆ ಎಲ್ಲಿತ್ತು, ನಾವು ತೀರಿ ಹೋದ ಮೇಲೆ ಎಲ್ಲಿ ಮಾಯವಾಗುತ್ತೆ. ನಾವು ಒಂದು ಸರಿ ಸಾಯೋದಿಲ್ಲ, ಕೊನೆಯದಾಗಿ ನಾವು ಪ್ರತಿದಿನ ಸಾಯ್ತೀವಿ. ಹೇಗಂತ ಕೇಳ್ತೀರಾ? ನಾವು ಎದಕ್ಕೆ ಭಯ ಪಡ್ತೀವಪ್ಪ? ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಾವು ಈ ಬಾಡಿ ಎಂಡ್ ಆಗುತ್ತೆ ಅಂತ ಭಯ ಪಡ್ತಾ ಇಲ್ಲ. ನಾನು ಅನ್ನೋ ಎಂಡ್ ಆಗ್ತೀನಿ, ನಾನು ಅನ್ನೋದು ಸಾಯ್ತೀನಿ, ನಾನು ಅನ್ನೋ ಒಂದು ಐಡೆಂಟಿಟಿ ಸಾಯುತ್ತಲ್ಲ ಅನ್ನೋದೇ ನಮಗೆ ಭಯ ಅಲ್ವಾ? ನಾನು ಅನ್ನೋ ಐಡೆಂಟಿಟಿ ಏನು? ನಾನು ರಮೇಶ, ನಂದೊಂದು ಜೀವನ ಇದೆ, ಈ ತರ ಎಲ್ಲ ನಾವು ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ತೀವಿ. ಈ ಮುಂಚೆ ವಿಡಿಯೋಸ್ ಎಲ್ಲ ಹೇಳಿದ್ದೆ. ಕಾನ್ಶಿಯಸ್ ಮೈಂಡ್ ಅನ್ನೋದು ಯಾವಾಗ ಡೆವಲಪ್ ಆಗುತ್ತೆ? ಚಿಕ್ಕ ಮಕ್ಕಳೇ ಇದ್ದಾಗ. ಅಲ್ಲಿಂದ ನಾವು ಕಲಿತಾ ಹೋಗ್ತೀವಿ, ಹೊರಮುಖವಾಗಿ ಬರ್ತಾ ಹೋಗ್ತೀವಿ. ನಾನು ರಮೇಶ, ನಾನು ಈ ಜಾತಿ, ನಾನು ಗಂಡು, ನಾನು ಹೀಗೆ ನಡ್ಕೋಬೇಕು, ನಮ್ಮ ಮನೆ ಇದು, ಬಡತನ, ಸಿರಿತನ. ಸೊ ಈ ತರ ಎಲ್ಲ ಭಾಷೆ, ಈ ತರ ಎಲ್ಲ ಇನ್ಫಾರ್ಮೇಶನ್ ತುಂಬಿಕೊಂಡಾದ್ಮೇಲೆ ಅದ್ರ ಮೇಲೆ ಆಲೋಚನೆ ಮಾಡ್ತಿರ್ತೀನಲ್ಲ, ಅದೇ ನಾನು ಅಂತ ಅನ್ಕೊಂಡಿರ್ತೀನಿ. ಆ ನಾನು ಅನ್ನೋ ಐಡೆಂಟಿಟಿ ಕೊಲೆ ಆಗ್ಬಾರ್ದು, ಸಾಯ್ಬಾರ್ದು ಅನ್ನೋದೇ ನನ್ನ ಆಸೆ. ಅದಕ್ಕೆ ಸಾವಿಗೆ ಭಯ ಪಡ್ತಾ ಇರ್ತೀವಿ. ಬಟ್ ಇಲ್ಲಿ ನೋಡಿ, ನಾನು ಅನ್ನೋದು ಐಡೆಂಟಿಟಿನೇ ಸುಳ್ಳು ಅಂತಾನೆ ನಾನು ಹೇಳಕ್ ಟ್ರೈ ಮಾಡ್ತಾ ಇರೋದು. ಅದು ಜಸ್ಟ್ ಇನ್ಫಾರ್ಮೇಶನ್ಗಳ ಗುಂಪು. ಆ ಗುಂಪುಗಳ ಮೇಲೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಪ್ರತಿ ರಾತ್ರಿ ಮಲಗಿದಾಗ ಆ ಇನ್ಫಾರ್ಮೇಶನ್ಸು ಅಥವಾ ಆ ನಾನು ಅನ್ನೋ ಐಡೆಂಟಿಟಿ ಸಾಯುತ್ತೆ. ಅದಕ್ಕೆ ನೀವು ಡೀಪ್ ಆಗಿ ಮಲಗಿದಾಗ ಏನಾಗುತ್ತೆ, ಡೀಪ್ ಸ್ಲೀಪ್ ಅಲ್ಲಿ ನಾನು ಯಾರು ಅಂತ ಗೊತ್ತಿರೋದಿಲ್ಲ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಿರೋದಿಲ್ಲ, ನಾನು ಯಾರ ಮನೆ, ಗಂಡೋ ಹೆಣ್ಣೋ ಏನು ಗೊತ್ತಿರೋದಿಲ್ಲ, ಸುಮ್ಮನೆ ಮಲಗಿರ್ತೀವಿ. ಕನಸೇ ಇಲ್ಲದೆ ಇರೋ ಸ್ಥಿತಿ ತಗೊಂಡ್ಬಿಡಿ. ಸೊ ನಾನು ಒಂದು ಪ್ರಪಂಚದಲ್ಲಿ ಇದೀನಿ ಅನ್ನೋದು ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಪ್ರತಿದಿನ ನಮ್ಮ ಐಡೆಂಟಿಟಿ ಸಾಯುತ್ತೆ. ಅಂದ್ರೆ ನಾನು ಸಾಯ್ತೀನಿ, ನನ್ನ ಐಡೆಂಟಿಟಿ ಸಾಯುತ್ತೆ. ಮತ್ತೆ ಎಚ್ಚರ ಆದಾಗ ಅದು ರೀಕಾಲ್ ಆಗುತ್ತೆ. ರೀಕಾಲ್ ಆಗದೆ ಇರೋಂಥ ಸ್ಥಿತಿ ಇರುತ್ತಲ್ಲ, ಅಥವಾ ವಾಸಿ ಮಾಡ್ದಕ್ ಆಗದೆ ಇರೋಂಥ ಒಂದು ಕಾಯಿಲೆ ಅಂದ್ರೆ ಸಾವು. ಈ ದೇಹ ಬಿಡ್ತೀವಲ್ಲ, ಅದು ಆ ಐಡೆಂಟಿಟಿ ಸಾಯುತ್ತೆ ಅನ್ನೋ ಭಯನೇ ನಮಗೆ. ಆ ಐಡೆಂಟಿಟಿ ಪಡ್ಕೊಂಡಿದ್ಯಾರು? ನಾವೇ. ಚಿಕ್ಕ ವಯಸ್ಸಲ್ಲಿ ಆ ಇನ್ಫಾರ್ಮೇಶನ್ ಸೇವ್ ಮಾಡ್ಕೊಂಡಿದ್ಯಾರು? ನಾವೇ. ಎಲ್ಲಿ ಸೇವ್ ಆಗಿರುತ್ತೆ? ಬ್ರೈನ್ ಅಲ್ಲಿ ಅಂತ ಅನ್ಕೊಳ್ಳಿ. ಯಾವಾಗ ಎಂಡ್ ಆಗುತ್ತೆ? ಬ್ರೈನ್ ಡೆಡ್ ಆದಾಗ. ಬ್ರೈನ್ ಡೆಡ್ ಆದಾಗ ಎಲ್ಲ ಇನ್ಫಾರ್ಮೇಶನ್ಗಳು ಡೆಡ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಮದುವೆ ಮಾಡ್ಕೋಬೇಕು, ನಮಗೂ ಮಕ್ಕಳಾಗಬೇಕು. ಸೊ ನಮ್ಮ ಇನ್ಫಾರ್ಮೇಶನ್ ಇನ್ನೊಂದು ಪೀಳಿಗೆ ಕೊಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಇರೋದು. ಲೈಫ್ ಈಸ್ ವಂಡರ್ಫುಲ್ ಅವ್ರು ಹೇಳ್ತಿದ್ದಾರೆ. ಜೀವನದ ಮುಖ್ಯ ಉದ್ದೇಶವೇನಾಗಬೇಕು ಸರ್? ಲೈಫ್ ಪರ್ಪಸ್ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಭವಿಷ್ಯದ ಭಯ ಕಾಡುತ್ತಿದೆ ಅಂತ ಕೇಳಿದ್ದೀನಿ. ಸೊ ಅದರಲ್ಲಿ ಜೀವನದ ಉದ್ದೇಶನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನು ಅಂತ ಏನಿಲ್ಲ, ಬೈ ಹಾರ್ಟ್ ಇಂದ ಬದುಕೋದು, ಇಲ್ಲಿಂದ ಅಲ್ಲ. ಇದು ನಡೆಸುತ್ತೆ. ಹೇಗೆ ಪ್ರಕೃತಿ ನಮ್ಮ ದೇಹವನ್ನು ನಡೆಸ್ತಾ ಇದೆಯಲ್ಲ, ಅದೇ ರೀತಿ ಆಟೋಮೆಟಿಕ್ ಆಗಿ ನಿಮ್ಮ ಜೀವನದ ಉದ್ದೇಶವನ್ನು ಫುಲ್ಫಿಲ್ ಮಾಡೋದಕ್ಕೆ ಈ ದೇಹ ಉಪಯೋಗ ಆಗುತ್ತೆ. ಅದನ್ನ ಪ್ರಕೃತಿ ಮ್ಯಾನೇಜ್ ಮಾಡುತ್ತೆ. ಹೇಗೆ ಇಡೀ ಈ ಭೂಮಿನ ಅಥವಾ ಬ್ರಹ್ಮಾಂಡನ ಮ್ಯಾನೇಜ್ ಮಾಡ್ತಾ ಇದೆಯಲ್ಲ, ಆ ರೀತಿ. ಸೊ ನಾನು ಅನ್ನೋನೇ ಇಲ್ಲ. ಹೆಂಗೆ ಈ ಸಮುದ್ರ ಅಂತ ತಗೊಳ್ಳಿ, ಈ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಅನ್ನೋನಿದ್ದೀನಿ, ನಾನು ಅನ್ನೋದು ಜೀವನ ಕಟ್ಟಬೇಕು, ನಾನು ಅನ್ನೋದು ಏನೋ ಸಾಧನೆ ಮಾಡ್ಬೇಕು, ಇದೆಲ್ಲ ಹುಚ್ಚು ಬೇಡ ಅಂತ. ತಾನಾಗೆ ನಿಮ್ ಹಾರ್ಟ್ ಹೇಳುತ್ತೆ ಏನ್ ಮಾಡ್ಬೇಕು ಅಂತ. ನೋಡಿ, ಅಷ್ಟೊಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ. ಈ ಭೂಮಿ ಅಥವಾ ಪ್ರಕೃತಿ ಹೇಗೆ ಮ್ಯಾನೇಜ್ ಆಗ್ತಾ ಇದೆ ಈಕ್ವಲ್ ಆಗಿ ಅಂತ, ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ ಅಂತ. ಹಾಗೆ ನೀವು ನೋಡಿ, ನಾವೇನ್ ಅನ್ಕೊಂಡಿದ್ವಿ, ಈ ಆಕ್ಸಿಜನ್ ತಯಾರಾಗ್ತಾ ಇರೋದು ಯಾವ್ದ್ರಿಂದ? ಈ ಮರಗಿಡಗಳಿಂದ ತಯಾರಾಗ್ತಾ ಇದೆ ಅಂತ, ಮೇಜರ್ ಆಗಂತ ಅನ್ಕೊಂಡಿದ್ವಿ. ಬಟ್ ಸತ್ಯ ಏನ್ ಗೊತ್ತಾ? 50% 80% ಆಕ್ಸಿಜನ್ ಎಲ್ಲಿಂದ ತಯಾರಾಗ್ತಾ ಇದೆ ಗೊತ್ತಾ? ಸಮುದ್ರದಿಂದ. ಸಮುದ್ರ ಎಷ್ಟು ವಾಸ್ಟ್ ಇದೆ, ದೊಡ್ಡದಿದೆ. ಭೂಮಿ ಮೇಲೆ ಮುಕ್ಕಾಲು ಭಾಗ ಸಮುದ್ರನೇ ಇದೆ. ಆ ಸಮುದ್ರದಿಂದ 80% ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಹೇಗೆ? ಸಮುದ್ರ ತಳದಲ್ಲಿರುವಂತ ಶೈವಗಳಿರ್ತಾವಲ್ಲ, ಅವುಗಳು ಆಕ್ಸಿಜನ್ ಬಿಡುಗಡೆ ಮಾಡ್ತವೆ. ಹಾಗಾಗಿ ನಾನು ಹೇಳಕ್ ಟ್ರೈ ಮಾಡ್ತಾ ಇರೋದು, ಸಮುದ್ರ ಸುಮ್ಮನೆ ಇಲ್ಲ. ನೀವ್ ಹೇಳ್ತಾರ ಉಪ್ಪು ನೀರಿದೆ, ಏನು ಯೂಸ್ ಇಲ್ಲ, ಆ ತರ ಅಲ್ಲ. ಸಮುದ್ರ 80% ಆಕ್ಸಿಜನ್ ತಯಾರು ಮಾಡ್ಕೊಡ್ತಾ ಇದೆ ನಮಗೆ. ಎಷ್ಟು ಜನಕ್ಕೆ ಗೊತ್ತಿದ್ದು? ಅಷ್ಟೇ ಅಲ್ಲ, 30% ಈಗೇನಿದೆ, ನಾವೆಲ್ಲ ಇಂಗಾಲ ಡೈಆಕ್ಸೈಡ್ ಬಿಡ್ತೀವಲ್ವಾ, ಕಾರ್ಬನ್ ಡೈಆಕ್ಸೈಡು, ಅದನ್ನ 30% ಹೀರ್ಕೊಳ್ಳುತ್ತೆ ಸಮುದ್ರ. ಸೊ ಮರಗಳು ಅದರಿಂದ ಉಸಿರಾಡೋದು. ಸೊ 30% ಮೇಜರ್ ಆ ಸಮುದ್ರ ಅದನ್ನು ಹೀರ್ಕೊಳ್ಳುತ್ತೆ.
ಸೊ ನೋಡಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ. ಹಾಗೆ ನೀವು ಇನ್ನು ಗಮನಿಸ್ಬೋದು, ಅಗ್ನಿ ಪರ್ವತಗಳು, ವೋಲ್ಕ್ಯಾನೋ ಅಂತ ಹೇಳಿದೆ ಮುಂಚೆ. ಈ ವೋಲ್ಕ್ಯಾನೋ ಎರಪ್ಟ್ ಆಗುತ್ತಲ್ವಾ, ಜ್ವಾಲಾಮುಖಿ ಬರುತ್ತಲ್ವಾ. ನಾವೇನಕ್ಕೆ ಜ್ವಾಲಾಮುಖಿ ಬರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ, ವಾತಾವರಣಕ್ಕೆ ಇಡುತ್ತೆ? ನೋ, ಜ್ವಾಲಾಮುಖಿ ಆ ಸ್ಫೋಟ ಆದಾಗ ಅದ್ರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಅಂತಂದ್ರೆ ಭೂಮಿನ ತಂಪು ಮಾಡುತ್ತೆ. ನೋಡಿ, ಇಲ್ಲಿ ಕೆಟ್ಟದಂತ ಏನು ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಇದೆ ಪ್ರಕೃತಿ ತಂತಾನೆ. ಶಿವೆ ಅಂತ ಹೇಳಿದ್ನಲ್ಲ ನೀವು ಮುಂಚೆ, ಶಿವನಿಂದ ಹೊರಗಡೆ ಬಂದಿರುವಂತ ಈ ಶಿವೆ, ಈ ವಿಡಿಯೋ, ಈ ಪ್ರಕೃತಿ ಒಂದು ರೂಲ್ಸ್ ಒಳಪಟ್ಟು ರನ್ ಆಗ್ತಿದೆ. ನಾ ಮುಂಚೆನೆ ಹೇಳಿದೆ, ಈ ಭಗವಂತನ ಉದ್ದೇಶ ಏನಿರ್ಬೋದು ಅಂತ. ಏನಿರ್ಬೋದು, ಭಗವಂತ ಒಂದು ಮನಸ್ಸು ಎಚ್ಚೆತ್ತುಕೊಂಡಿದೆ, ಅಥವಾ ತರಂಗ ಅಂತ ಅನ್ಕೊಳ್ಳಿ. ಆ ಮನಸ್ಸಿನಲ್ಲಿ ನಡೀತಾ ಇರುವಂತ ಈ ಕಲ್ಪನಾ ಲೋಕ ಹೇಗೆ ಎಚ್ಚೆತ್ತುಕೊಂಡಿದೆ. ಸಾವಿರಾರು ಅಥವಾ ಲಕ್ಷಾಂತರ ಕೋಟಿ ವರ್ಷಗಳು ಸುಮ್ಮನೆ ಇದ್ದು ಖಾಲಿ, ಏನು ಇಲ್ಲ, ಡಾರ್ಕ್ ಎನರ್ಜಿ ಅಂತ ಅನ್ಕೊಳ್ಳಿ. ಏನಿಲ್ಲ, ಎನರ್ಜಿನೂ ಇಲ್ಲ. ಸೊ ಎಷ್ಟೋ ಕೋಟಿ ವರ್ಷಗಳು ಇದ್ದು ಬಿಲಿಯನ್ ವರ್ಷಗಳು ಆಮೇಲೆ ಒಂದು ತರಂಗ ಸೃಷ್ಟಿ ಆಯ್ತು. ಅದೇ ನಾವು ಅದನ್ನ ಓಂಕಾರ ಅಂತ ಕರಿತೀವಿ. ಸೊ ಸೌಂಡ್ ಫ್ರೀಕ್ವೆನ್ಸಿ, ಯಾಕಂದ್ರೆ ಸೌಂಡ್ ಕೇಳೋದಿಲ್ಲ. ಸೌಂಡ್ ಕೇಳಬೇಕು ಅಂತಂದ್ರೆ ನಿಮಗೆ ಗಾಳಿ ಬೇಕಾಗತ್ತೆ. ಸೊ ಸ್ಪೇಸ್ ಅಲ್ಲಿ ಆ ತರಂಗಗಳು ಎದುರು ಶುರು ಆಯ್ತು. ಎಷ್ಟೋ ಕೋಟಿ ವರ್ಷ ಆದ್ಮೇಲೆ ಏನೋ ಒಂದು ತರಂಗಗಳು, ಅದು ಮನಸ್ಸಾಗಿ ಆ ಮನಸ್ಸಿನಲ್ಲಿ ಇದು ಪ್ರೊಡ್ಯೂಸ್ ಆಗ್ತಾ ಇರುವಂತ ಕಲ್ಪನಾ ಲೋಕ. ಈ ಕಲ್ಪನಾ ಲೋಕದಲ್ಲಿ ನಾ ಮುಂಚೆ ಹೇಳಿದ್ದೆ, ಕನಸಿಗೆ ಬ್ಯಾಲೆನ್ಸ್ ಮಾಡಿ ಹೇಳಿದ್ದೆ. ಹೆಂಗೆ ಕನಸುಗಳು ಚಿಕ್ಕದಾಗಿ ಬೀಳ್ತವೆ, ರ್ಯಾಂಡಮ್ ಆಗಿ ಬೀಳ್ತವೆ. ಸೊ ಅಲ್ಲಿ ಏನು ನಮ್ಮಲ್ಲಿ ಕಂಟ್ರೋಲ್ ಇರೋದಿಲ್ಲ, ಜೊತೆಗೆ ಪರ್ಪಸ್ ಇರೋದಿಲ್ಲ, ರ್ಯಾಂಡಮ್ ಆಗಿ ಬೀಳ್ತಾ ಇರ್ತವೆ. ಕಂಟಿನ್ಯೂಸ್ ನಡೆಸಬೇಕು ಅಂತ ಭಗವಂತ ರ್ಯಾಂಡಮ್ ಆಗಿ ಬಿಡಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕು? ರೂಲ್ಸ್ ಗಳನ್ನ ಅಪ್ಲೈ ಮಾಡ್ಲೇಬೇಕು. ಒಂದು ಕನಸನ್ನ ಕಂಟಿನ್ಯೂಸ್ ನಡೆಸಬೇಕು ಅಂತಂದ್ರೆ ವಿತೌಟ್ ರೂಲ್ಸ್ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ಬಂದಿರೋದು ಈ ರೂಲ್ಸ್ ಗಳೆಲ್ಲ. ನಾವೆಲ್ಲ ಭೂಮಿಗೆ ಅಂಟ್ಕೊಂಡಿರೋದು, ರೀಪ್ರೊಡಕ್ಟಿವಿಟಿ ಬಂದಿರೋದು. ಒಂದು ಬಾಡಿಯಿಂದ ಒಂದು ಬೀಳದ್ರೊಳಗಡೆ ಇನ್ನೊಂದು ಬಾಡಿ ಸೇರ್ಕೊಳ್ಳೋದು ನಾವು. ಸೊ ಒಂದೇ ಬೀಜದ ಅಂಶದಿಂದ ಹೆಂಗೆ ಕುಂಬಳಕಾಯಿ, ನೂರಾರು ಬಳ್ಳಿಗಳು, ಮತ್ತೆ ಈ ತರ ಸಾವಿರಾರು ಕುಂಬಳಕಾಯಿ ಆಗ್ತಾವ, ಹಂಗೆ ಒಂದೇ ಅಂಶದಿಂದ ಈ ಪ್ರಪಂಚದೆಲ್ಲ ಜೀವರಾಶಿಗಳು ಕ್ರಿಯೇಟ್ ಆಗಿರೋದು. ಅದನ್ನ ಹೇಳಕ್ ಟ್ರೈ ಮಾಡ್ತಾ ಇರೋದು ಬ್ರಹ್ಮ ಅಂತ. ಸೊ ಹೆಂಗೆ ಬ್ಯಾಲೆನ್ಸ್ ಆಗ್ತಿದೆ ಅಂತ ಎಷ್ಟು ಉದಾಹರಣೆ ಕೊಡ್ಬೋದು ನಿಮಗೆ. ನೀವೇನು ಮಾಡೋದು ಬೇಕಿಲ್ಲ ಅಂತ ಅದಕ್ಕೆ ಹೇಳೋದು. ಜಸ್ಟ್ ಪ್ರಕೃತಿನ ಹಾಳು ಮಾಡಿದೆ, ಅತಿಯಾಗಿ ಯೋಚನೆ ಮಾಡಿ ರಾಕ್ಷಸತ್ವನ ಅದ್ರ ಮೇಲೆ ತೋರಿಸ್ದೆ, ಸುಮ್ಮನೆ ನೋಡ್ತಾ ಹೋಗಿ, ಅನುಭವಿಸ್ತಾ ಹೋಗಿ, ಜಗತ್ತೆಲ್ಲ ಕೊಡುತ್ತೆ ನಿಮಗೆ. ಈಗ ನೋಡಿ, ಹೂವು ಒಂದು ಮಲ್ಲಿಗೆ ಹೂವು ಅಂತ ತಗೊಳ್ಳೋಣ. ಒಂದು ಮಲ್ಲಿಗೆ ಹೂವು ಸುಗಂಧದಲ್ಲಿ ಯಾಕೆ ಬಿಡುಗಡೆ ಮಾಡುತ್ತೆ? ಆ ಹೂವು ಅದರಲ್ಲಿರುವಂತ ಕೆಮಿಕಲ್ಸ್ ಮುಖಾಂತರ ಸುಗಂಧನ ಬಿಡುತ್ತೆ. ಯಾಕೆ ಅಂತಂದ್ರೆ ದುಂಬಿಗಳನ್ನ ಅಟ್ರಾಕ್ಟ್ ಮಾಡ್ಬೇಕು. ಯಾಕಂದ್ರೆ ಪರಾಗಸ್ಪರ್ಶ ಆಗ್ಬೇಕಲ್ವಾ. ಹಣ್ಣು ಕಾಯಿ ಬಿಡ್ಬೇಕು, ಹಣ್ಣಾಗ್ಬೇಕು ಅಂತಂದ್ರೆ, ಅದ್ರ ಸಂತತಿ ಮುಂದುವರಿಬೇಕು ಅಂತಂದ್ರೆ ಪರಾಗಸ್ಪರ್ಶ ಆಗ್ಬೇಕು. ಅದಕ್ಕೆ ಆ ಹೂವು ಅನ್ನೋದು ಫಸ್ಟ್ ಏನ್ ಮಾಡುತ್ತೆ, ಆ ದುಂಬಿಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಹೂವು ಬಿಡುತ್ತೆ. ಆ ಕೆಮಿಕಲ್ಸ್ ಮುಖಾಂತರ ಅದನ್ನ ಅಟ್ರಾಕ್ಟ್ ಮಾಡುತ್ತೆ ದುಂಬಿಗಳನ್ನ, ಕೀಟಗಳನ್ನ. ಸೊ ರಾತ್ರಿ ಹೊತ್ತು ಅಥವಾ ಈ ಹುಣ್ಣಿಮೆ ದಿನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ, ಜಾಸ್ತಿ ಸ್ಮೆಲ್ ಬರುತ್ತೆ ಅದರದ್ದು. ಯಾರಿಗೋಸ್ಕರ? ನಾವು ಮುಟ್ಕೊಳ್ಳಿ ಅಂತಲ್ಲ, ನಾವು ಮನುಷ್ಯರು ಏನ್ ಮಾಡ್ತೀವಿ, ಅದ್ರ ಸಂತತಿನ ಮುಂದುವರ್ಸಕ್ ಅದು ಹೂ ಬಿಟ್ರೆ ಅದನ್ನ ಕಿತ್ಕೊಂಡ್ಬಂದು ಮಾಲೆ ಮಾಡ್ಬಿಟ್ಟು ಹಾಕೊಂಡು ಅಲಂಕಾರಕ್ಕೆ ಯೂಸ್ ಮಾಡ್ತೀವಿ, ದೇವ್ರಿಗೆ ಯೂಸ್ ಮಾಡ್ತೀವಿ. ಬಟ್ ಹೂವು ಆ ಸುಗಂಧನ ಬೀರ್ತವ್ರು ಯಾರಿಗೆ? ದುಂಬಿಗಳಿಗೆ. ಯಾಕೆ? ಅದರ ಸಂತತಿನ ಮುಂದುವರ್ಸೋದಿಕ್ಕೆ. ಹಾಗೆ ಇನ್ನೊಂದು ಉದಾಹರಣೆ, ಮರಗಳು ಹಣ್ಣು ಯಾಕೆ ಬಿಡುತ್ತೆ? ನಾವೇನ್ ಅನ್ಕೊಂಡಿದೀವಿ, ಹಣ್ಣು ಬಿಡುತ್ತೆ ಬಟ್ ಅದನ್ನ ಕದ್ದು ತಿಂತೀವಿ ಅಂತ. ಅಲ್ಲ, ಪ್ರತಿಯೊಂದು ಮರ ಹಣ್ಣು ಬಿಡೋದೇನಕ್ಕೆ ಅಂತಂದ್ರೆ ಹಣ್ಣುಗಳನ್ನ ರುಚಿಯಾಗಿಡುತ್ತೆ, ತಿರುಗಳನ್ನಲ್ವಾ. ರುಚಿಯಾಗಿದ್ರೇನೆ ನಮ್ಮಂತ ಪ್ರಾಣಿಗಳು ಅದು ಹುಡ್ಕೊಂಡೋಗಿ ತಿನ್ನೋದು. ರುಚಿ ಇಲ್ಲ ಅಂದ್ರೆ ತಿಂತಾ ಇರ್ಲಿಲ್ಲ. ಬಟ್ ಚೆಕ್ ಮಾಡಿ ನೀವು, ಬೀಜಗಳು ಕಹಿ ಇರ್ತವೆ, ಬೀಜಗಳನ್ನ ತಿನ್ನಲ್ಲ ನಾವು. ಆಲ್ಮೋಸ್ಟ್ ಎಲ್ಲಾ ಹಣ್ಣುಗಳಲ್ಲಿ ಬೀಜಗಳನ್ನು ಬಿಸಾಕ್ತಿವಿ ನಾವು. ಮರಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವು ಏನು ಟ್ರಿಕ್ ಮಾಡ್ತವೆ ಅಂತಂದ್ರೆ, ಹೇಗೆ ಹೂವು ಟ್ರಿಕ್ ಮಾಡಿದ್ವಲ್ಲ ಸುಗಂಧನ ಬೀಸಿ ಕರೆಯೋ ತರ, ಹಾಗೆ ಹಣ್ಣುಗಳು, ಹಣ್ಣುಗಳು ಹೇಗೆ ಬಿಡುತ್ತೆ ಅಂತಂದ್ರೆ ನಮ್ಮಂತ ಪ್ರಾಣಿಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಕರೆಯುತ್ತೆ. ಯಾವ ರೀತಿ ಕರೆಯುತ್ತೆ? ಆ ರುಚಿ ಮುಖಾಂತರ. ಆ ಹಣ್ಣಿನ ರುಚಿ ಆಸೆ ನಾವು ಮರದ ಹತ್ರ ಹೋಗ್ತೀವಿ, ಮಂಗಗಳಾಗಿರ್ಬೋದು, ನಾವಾಗಿರ್ಬೋದು, ಯಾವ್ದೋ ಪ್ರಾಣಿ ಆಗಿರ್ಬೋದು, ಹಣ್ಣನ್ನು ಕೀಳ್ತೀವಿ, ಹಣ್ಣು ತಿಂತೀವಿ, ಬೀಜನ ಬಿಸಾಕ್ತಿವಿ ಬೇರೆ ಕಡೆ. ಈ ರೀತಿ ಭೂಮಿ ಮೇಲೆ ಸ್ಪ್ರೆಡ್ ಮಾಡುತ್ತೆ ಆ ಮರ. ತಾನು ನಡೆಯಕ್ ಆಗದೆ ಇದ್ರು ಆತರ ಸ್ಪ್ರೆಡ್ ಮಾಡುತ್ತೆ. ಹೀಗೆ
ಪ್ರಕೃತಿ ಇಂಟೆಲಿಜೆಂಟ್ ಆಗಿ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾ ಇದೆ ಈಕ್ವಲ್ ಆಗಿ. ನಾವೇನು ಮಾಡ್ತಾ ಇಲ್ಲ, ಸುಮ್ಮನೆ ನಾವು ಜಾಣರು ಬುದ್ಧಿವಂತರು, ಈ ಭೂಮಿನ ನಾವು ಕಾಪಾಡಬೇಕು, ಈ ಪ್ರಕೃತಿ ನಾವು ಕಾಪಾಡಬೇಕು ಅನ್ನೋ ಭ್ರಮೆಯಲ್ಲಿ ಇರ್ತೀವಿ. ಅದಕ್ಕೆ ಹೇಳಿದೆ ನಿಮಗೆ, ಮುಂಚೆ ಭ್ರೂಣ ಹತ್ಯೆ ಮಾಡ್ತಾ ಇದ್ರ, ಹೆಣ್ಣು ಮಗು ಹುಟ್ಟಿದ್ರೆ ಅನಿಷ್ಟ ಅಂತ ಇದ್ರ. ಅವಾಗ ಏನಾಗ್ತಾ ಇದ್ವು? ಯುದ್ಧಗಳು ನಡೀತಾ ಇದ್ವು. ಹೆಣ್ಣಿನ ಸಂಖ್ಯೆ ಕಮ್ಮಿ ಇದ್ದಾಗ ಗಂಡಿನ ಸಂಖ್ಯೆ ಜಾಸ್ತಿ ಇದ್ದಾಗ ಏನ್ ಮಾಡ್ತಾ ಇತ್ತು? ಯುದ್ಧಗಳ ಮುಖಾಂತರ, ಡಿಸಾಸ್ಟರ್ ಮುಖಾಂತರ ಗಂಡು ಮಕ್ಕಳು ಜಾಸ್ತಿ ಮರಣ ಹೊಂದ್ತಾರೆ. ಈಗಲೂ ಚೆಕ್ ಮಾಡಿ, ಪ್ರತಿ ನಿಮಿಷಕ್ಕೂ 104 ಜನ ಹೆಣ್ಮಕ್ಳು ಹುಡ್ತಾ ಇದಾರಂತೆ, 107 ಜನ ಗಂಡು ಮಕ್ಕಳು ಹುಡ್ತಾ ಇದಾರೆ. 3 ಜನ ಯಾಕೆ ಎಕ್ಸ್ಟ್ರಾ? ಆಕ್ಸಿಡೆಂಟಲ್ಸ್ ಆಯ್ತಾರೆ. ಸೊ ಹೆಚ್ಚು ಮರಣ ಹೊಂದೋರು ಯಾರು? ಗಂಡು ಮಕ್ಕಳು. ಯಾರು ಈ ರೀತಿ ಎಕ್ಸಾಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ವಿಶ್ವನಾಥ ರೆಡ್ಡಿ ಪಾಟೀಲ್, ಇಷ್ಟು ಮಾಹಿತಿ ತಿಳಿದಿದ್ದೀರಿ, ಏನು ಲಾಭ ಅಂತ ಕೇಳುತ್ತಿದ್ದಾರೆ. ಯಾರು ಕೇಳ್ತಿದ್ದಾರೆ? ಏನು ಲಾಭ ಇಲ್ಲ, ಲಾಭಕ್ಕೋಸ್ಕರ ಇದನ್ನೆಲ್ಲ ನೋಡಬಾರ್ದು. ಎಲ್ಲನೂ ಲಾಭ ನಷ್ಟ ನೋಡುವ ರೀತಿನ ಬಂದ್ಬಿಟ್ಟಿದೆ ಈ ಜಗತ್ತೀಗ. ಏನಾಗಿದೆ? ಸ್ಪಿರಿಚುಯಾಲಿಟಿನ ಈಗ ಲಾಭ ನಷ್ಟಕ್ಕೆ ಬಂದ್ಬಿಟ್ಟಿದೆ ಅಲ್ವಾ? ಸೊ ಎಲ್ಲದೂ ಸ್ಕ್ಯಾಮ್ ಆಯ್ತು. ಈಗ ನೆಕ್ಸ್ಟ್ ಬಿಗ್ ಸ್ಕ್ಯಾಮ್ ಯಾವ್ದ್ರಲ್ಲಿ ಮಾಡ್ತಾರೆ ಅಂತಂದ್ರೆ ಸ್ಪಿರಿಚುಯಾಲಿಟಿ. ವರ್ಕ್ಶಾಪ್ಗಳಾಗಿರ್ಬೋದು, ಇವಾಗ ಎಲ್ಲ ಕೋರ್ಸ್ಗಳು ಬಂದಿದ್ದು, ಕಾಲೇಜು ಬರ್ತವೆ, ಬರಲಿ ಒಳ್ಳೇದು. ಬಟ್ ಅದರಲ್ಲಿ ಮತ್ತೆ ಫೀಸ್ ಸ್ಟ್ರಕ್ಚರು ಲಕ್ಷಗಟ್ಲೆ, ಜೀವನ ಚೇಂಜ್ ಮಾಡ್ತೀವಿ, ಮಂತ್ರಗಳು ವರ್ಕ್ ಆಗ್ತವೆ. ಯಾವುದೋ ಒಂದು ಕಲ್ಲು ಕೊಟ್ಟು ಈ ಕಲ್ಲು ವರ್ಕ್ ಆಗುತ್ತೆ, ಯಾವುದೋ ಒಂದು ತೆಂಗಿನಕಾಯಿ ಕೊಟ್ಟು ಇದಕ್ಕೆ ಇಷ್ಟು ಕೊಟ್ಟರೆ ನೀವು ಮನೇಲಿ ಹಿಂಗಾಗುತ್ತೆ. ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಲಾಭ ನಷ್ಟ ನೋಡೋದ್ರಿಂದ ಅದರಲ್ಲಿ ಮುಳುಗಿರೋರು ಈ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಲೇಬೇಕು. ಅದಕ್ಕೆ ಲಾಭ ನಷ್ಟದಿಂದ ನೋಡಬಾರ್ದು ನಾವು. ಕಾನ್ಶಿಯಸ್ನೆಸ್ ಆರ್ ಅರಿವು ಅಥವಾ ಆತ್ಮ, ಸೋಲ್ ಬೇರೆ ಬೇರೆನ. ಆತ್ಮ ಅನ್ನೋದು ಒಂದೇ, ಪರಮ ಆತ್ಮ. ಈಗ ಹೆಂಗೆ ಎಲೆಕ್ಟ್ರಿಕ್ ಗ್ರಿಡ್ ಇರುತ್ತೆ, ಅದರಿಂದ ಎಲ್ಲ ಕನೆಕ್ಷನ್ಸ್ ಆಗಿರುತ್ತೆ. ಟಿವಿಗೆ, ಪ್ರತಿಯೊಂದು ಮನೆಗಳಿಗಿಂತ ಟಿವಿ, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಡಿವೈಸಸ್ ರನ್ ಆಗ್ತಾ ಇರುತ್ತೆ. ಅದು ಬಟ್ ಮೂಲ ಎಲ್ಲಿದೆ? ಒಂದು ಎಲೆಕ್ಟ್ರಿಕ್ ಗ್ರಿಡ್ ಆಗಿದೆ ಅಲ್ವಾ? ಸೊ ಅದನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ಅಥವಾ ಅದೇ ಆತ್ಮ, ಅದು ಒಂದೇ ಆತ್ಮ ಇರೋದು, ಬಟ್ ಬೇರೆ ಬೇರೆ ಅಲ್ಲ. ಬಟ್ ದ್ವೈತ ಭಾವದಿಂದ ನೋಡ್ತಾ ಹೋದ್ರೆ ಅವ್ರು ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ನೋಡ್ತೀವಿ. ಬೇರೆ ಬೇರೆ ಆಗೋದಿಲ್ಲ. ಮತ್ತು ಏನಾಗುತ್ತೆ? ಅವೆರಡೂ ಒಂದೇ. ದ್ವೈತ ಭಾವದಿಂದ ನೋಡಿದ್ರಿಂದ ಹೌದು ಅಂತ ಹೇಳ್ತೀವಿ. ಓಕೆ, ಮಾತಾಡೋಕೆ ತುಂಬಾ ಇದೆ, ಬಟ್ 1 hour ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ಸೆಷನ್ ಅಲ್ಲಿ ಮಾತಾಡೋಣ. ಯಾರಾದ್ರೂ ಆನ್ಸರ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಬೇಜಾರಾಗಬೇಡಿ. ಒಬ್ರು ಕೇಳಿದ್ರು ದೇವ್ರಂದ್ರೆ ಯಾರು ಅಂತ ಹೇಳಿ. ದೇವ್ರ ಅನ್ನೋದು ನಾವು ಕ್ರಿಯೇಟ್ ಮಾಡಿರುವಂತದ್ದು. ಸೊ ದೇವ್ರ ಅನ್ನೋದು ಆಕ್ಚುಲಿ ಇಲ್ಲ, ಬಟ್ ಆ ಕಣ್ಣಿ ಕಾಣದಿರುವಂತ ಒಂದು ಸತ್ಯ ಇದೆಯಲ್ಲ, ಆ ಎನರ್ಜಿ, ಅದಕ್ಕೆ ನಾವು ಭಗವಂತ ಅಂತ ಕರಿಬೋದು. ಸೊ ಭಗವಂತ ಅನ್ನೋ ಒಬ್ಬನ ಇದಾನೆ ಅಂದ್ರೆ ಮತ್ತೆ ಅದಕ್ಕೆ ರೂಪ ಕೊಡ್ಬಾರ್ದು. ನೀವು ಒಂದು ಮನುಷ್ಯನ ತರನೇ ಇರ್ತಾನೆ ಅಂತ ಲಿಮಿಟೆಡ್ ಮೈಂಡ್ ಅಲ್ಲಿ. ಲಾಸ್ಟ್ ಹೆಂಗೆ ಗಾಳಿ ಹರಡ್ಕೊಂಡಿದೆ ಅಲ್ಲ, ಆ ರೀತಿ ಇಡೀ ಬ್ರಹ್ಮಾಂಡನ ಹರಡ್ಕೊಂಡಿರೋಂಥ ಒಂದು ಡಾರ್ಕ್ ಎನರ್ಜಿ ಅಂತ ತಗೊಳ್ಳಿ. ಆ ಎನರ್ಜಿನೇ ಭಗವಂತ. ಸೊ ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ. ಸೊ ಯಾರೋ ಒಬ್ರು ಹೇಳ್ತಾ ಇದ್ರು, ಚೆನ್ನಾಗಿ ಹೇಳ್ತಾ ಇದ್ರು, ನಾವು ಕೇಳ್ದಂಗೆ ಕೇಳ್ತೋ ನಮ್ ದೇವ್ರು, ನಾವ್ ಇದ್ದಂಗೆ ಇರ್ತೋ ನಮ್ ದೇವ್ರು. ನಾವು ತಿನ್ನು ಅಂದ್ರೆ ತಿಂತಾವ, ನಾವು ಮಾತಾಡಂದ್ರೆ ಮಾತಾಡ್ತಾವ್, ನಾವು ಬಯಲಲ್ಲಿ ಇರ್ತಾವ, ಗುಡಿಲಿ ಇರ್ತಾವ. ಈ ತರ ದೇವ್ರುಗಳು ಮಾಡ್ಕೊಂಡಿದೀವಲ್ಲ, ಇವ ಅಲ್ಲ. ಸೊ ಅದಕ್ಕೆ ಹೋಗಿ, ಯಾಕೆ ಅಂತಂದ್ರೆ ಸೊ ಮೂರ್ತಿ ಪೂಜೆ ಅನ್ನೋದು ವೇದಾಂತದಲ್ಲಿ ಇಲ್ಲ. ಹಾಗೆ ಕೊನೆಯದಾಗಿ ಮಾತು ಹೇಳ್ಬಿಡ್ತೀನಿ ಸ್ನೇಹಿತರೆ, ಜೀವನ ತುಂಬಾ ಸುಲಭ ಇದೆ. ಈ ಪ್ರಕೃತಿನ ನಾನು ರನ್ ಮಾಡ್ತೀನಿ ಅಂತ ಹೋಗೋದಾಗ್ಲಿ, ಅಥವಾ ನಾ ಕಣ್ಣಿ ಕಾಣದಿರೋ ಭ್ರಮೆನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋಂಥ ನನ್ನ ಜೀವನನ ನಾನು ರನ್ ಮಾಡ್ತೀನಿ ಅಂತ ಹೋಗೋದ್ರಿಂದ ಸ್ಟ್ರೆಸ್ ಆಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ. ಜೀವನದಲ್ಲಿ ನಾನು ಹೀಗೆ ನಡಿಬೇಕು ಅಂತ, ಇದೇ ನಡಿಬೇಕು ನನ್ನ ಜೀವನದಲ್ಲಿ ಅಂತ ಹೋದಾಗ ನಿಮಗೆ ದುಃಖ ಶುರು ಆಗುತ್ತೆ. ಬೇಕು ಮತ್ತೆ ಬೇಡಗಳು ಇದ್ದಾಗ ನಿಮಗೆ ದುಃಖ ಇರುತ್ತೆ. ನಾವೆಲ್ಲರೂ ಅರಿಸ್ತಾ ಇರೋದು ಸುಖವನ್ನೇ ಅಲ್ವಾ? ಸುಖವನ್ನು ಅರಿಸೋದ್ರಿಂದ ಏನಾಗುತ್ತೆ? ಒಂದು ಭಾಗ ಸುಖ ಅನ್ನೋದು ಸಿಗುತ್ತೆ, ಅದ್ರ ಹಿಂದ್ಗಡೆ 3 ಭಾಗ ದುಃಖ ಇದ್ದೇ ಇರುತ್ತೆ. ಪ್ರತಿಯೊಂದು ತಗೋಬಹುದು ನೀವು. ಮದುವೆ, ಜಾಬ್, ಜೀವನ, ಮನೆ, ಆಸ್ತಿ, ಏನಾದ್ರೂ ತಗೊಳ್ಳಿ. ಒಂದು ಭಾಗ ನಿಮಗೆ ಸುಖ ಕೊಡುತ್ತೆ, ಬಟ್ ಅದ್ರ ಜೊತೆಗೆ ಕಟ್ಕೊಂಡು ಬಂದಿರುತ್ತೆ 3 ಭಾಗ ದುಃಖ. ಆ ದುಃಖವನ್ನು ಅನುಭವಿಸೋಕೆ ರೆಡಿ ಇದ್ರೆ ನೀವು ಸುಖದ ಹಿಂದೆ ಓಡ್ಬೇಕು. ಆದ್ರೆ ಆಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ? ಆನಂದದ ಹಿಂದೆ ಹೋಗ್ಬೇಕು ನಾವು ಅಂತ. ಆನಂದ ಅನ್ನೋದು ನಿಮಗೆ ದುಃಖವನ್ನು ಕಟ್ಕೊಂಡು ಬರೋದಿಲ್ಲ. ಸೊ ಮುಂದೆ ಮಾತಾಡೋಣ ಅಂತ ಆನಂದಕ್ಕೂ ಮತ್ತೆ
ಸುಖಕ್ಕೂ ಇರುವಂತ ವ್ಯತ್ಯಾಸವನ್ನು. ಈ ಸೆಷನ್ ಅಲ್ಲಿ ನಾವು ಹೆಚ್ಚಾಗಿ ಮಾತಾಡಿರೋದು ಪ್ರಕೃತಿ ಅಥವಾ ಶಿವೆಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ. ಪ್ರತಿಯೊಂದು ಸಮಾನವಾಗಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಶಿವೆ ಅಥವಾ ಪ್ರಕೃತಿ ಮಾತೆ. ಆ ಬ್ಯಾಲೆನ್ಸ್ ಮಾಡುವಾಗ ನಾವು ಅದರ ಒಂದು ಭಾಗ ಆಗಿರ್ತೀವಿ. ನಮ್ಮನ್ನು ಕೂಡ ನೋಡ್ಕೊಳ್ತಾ ಇರೋಳು ಅವಳೇ. ನಾವೊಂದು ಭ್ರಮೆನಲ್ಲಿ ಇರ್ತೀವಿ. ನನ್ನ ಮಗನನ್ನ ನಾನು ನೋಡ್ಕೊಳ್ತಾ ಇದ್ದೀನಿ, ನನ್ನ ಹೆಂಡತಿನ ನಾನು ಸಾಕ್ತಾ ಇದ್ದೀನಿ, ನಾನು ಇಷ್ಟು ಜನಕ್ಕೆ ಅನ್ನ ಹಾಕ್ತಾ ಇದ್ದೀನಿ, ನೀವ್ಯಾರು ಏನು ಮಾಡ್ತಾ ಇಲ್ಲ. ಆ ಭ್ರಮೆಯಿಂದ ಆಚೆ ಬರಬೇಕು. ನಾನು ಅನ್ನೋ ಆ ಭ್ರಮೆಯಿಂದ ತೆಗಿಬೇಕು ನೀವು. ಪ್ರತಿಯೊಂದು ಪ್ರಕೃತಿ ಮಾಡ್ತಾ ಇದೆ. 150 ಕೋಟಿ ಜನ ನಮ್ಮ ದೇಶದಲ್ಲಿದ್ದಾರೆ. ಇಡೀ ಭೂಮಿನಲ್ಲಿ 196 197 ದೇಶಗಳಲ್ಲಿ ನಮ್ಮ ಒಂದು ದೇಶದಲ್ಲಿ ಅಂದ್ರೆ 33% ಅಥವಾ 35% ಜನಸಂಖ್ಯೆ ಇದೆ ಇಡೀ ಭೂಮಿಗೆ ಹೋಲಿಸಿದ್ರೆ. ಅಷ್ಟು ಜನಗಳು ಪ್ರತಿದಿನ ಊಟ ಮಾಡ್ತಾ ಇದೀವಿ, ನೀರು ಕುಡಿತಾ ಇದೀವಿ, ಗಾಳಿ ಕುಡಿತಾ ಇದೀವಿ. ಇಷ್ಟೊಂದು ದ್ವಂದ್ವಗಳು, ಧರ್ಮಗಳು, ಕಿತ್ತಾಟಗಳು, ಆಸೆ ದುರಾಸೆ ಏನೇ ಇದ್ರೂ ಕೂಡ ಬದುಕ್ತಾ ಇದೀವಿ. ಪ್ರತಿದಿನ ನಮ್ಮನ್ನು ಆರೈಕೆ ಮಾಡ್ತಾ ಇದ್ದಾರೆ ಯಾರು? ಭೂಮಿ ತಾಯಿ, ಪ್ರಕೃತಿ ಮಾತೆ ಪ್ರತಿಯೊಂದನ್ನು ಕೊಡ್ತಾ ಇದ್ದಾಳೆ. ಸೊ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಒಂದು ಮಾಡ್ತೀನಿ, ನಾ ದುಡ್ಡು ಮಾಡ್ಬೇಕು, ನಾನು ಆಸ್ತಿ ಮಾಡ್ಬೇಕು. ಹೇಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ನಿಮ್ಮ ಬಾಡಿ ಒಳಗಡೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ, ಬಾಡಿ ಹೊರಗಡೆನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಪ್ರಕೃತಿ ಮಾತೆ. ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಓಝೋನ್ ಲೇಯರ್ ನೋಡಿ. ಭೂಮಿ ಮೇಲ್ಗಡೆ ಓಝೋನ್ ಲೇಯರ್ ಕ್ರಿಯೇಟ್ ಆಗಿದೆ. ಯಾವ ಉದ್ದೇಶಕ್ಕೆ? ಓಝೋನ್ ಲೇಯರ್ ಒಂದು ಉದ್ದೇಶ ಇದೆ ಅಲ್ವಾ? ಉದ್ದೇಶ ಇಲ್ಲದೆ ಇರುವಂತ ವೇಸ್ಟ್ ಅಂತ ಯಾವ್ದು ಕ್ರಿಯೇಟ್ ಆಗಿದೆ ಈ ಪ್ರಪಂಚದಲ್ಲಿ? ನಿಮ್ಮ ಬಾಡಿನಲ್ಲೇ ತಗೊಳ್ಳಿ, ಯಾವ್ದಾದ್ರು ಒಂದು ವೇಸ್ಟ್ ಪಾರ್ಟ್ ಅಂತ ಇದೆ ನಾವು ಕಿತ್ತು ಹಾಕೋದಿಕ್ಕೆ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದ್ದೇ ಇರುತ್ತೆ, ಒಂದು ಕೆಲಸ ಅಂತ ಇದ್ದೇ ಇರುತ್ತೆ. ಓಝೋನ್ ಲೇಯರ್ ಕ್ರಿಯೇಟ್ ಆಗಿದೆ ನೋಡಿ. ಸ್ಪೇಸ್ ಅಲ್ಲಿ ಹಾರ್ಮ್ಸ್ ಈ ರೇಡಿಯೇಷನ್ಸ್ ರಿಲೀಸ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಭೂಮಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆ ರೇಡಿಯೇಷನ್ಸ್ ನ ತಡೆಯೋದಕ್ಕೆ ಈ ಓಝೋನ್ ಲೇಯರ್ ಕ್ರಿಯೇಟ್ ಆಗಿದೆ. ನಮ್ಮವರೆಗೂ ಬರೋದೇ ಇಲ್ಲ ಅದು. ನೋಡಿ ಹೇಗೆ ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ಪ್ರಕೃತಿ ಮಾತೆ ಅಥವಾ ಶಿವೆ ಅನ್ನೋಳು. ಸೊ ನಮ್ಮನ್ನು ಆರೈಕೆ ಮಾಡೋದಿಕ್ಕೆ, ನಮ್ಮನ್ನು ಕಾಪಾಡೋದಿಕ್ಕೆ, ನಾವು ಖುಷಿಯ ಜೀವನ ಮಾಡೋದಿಕ್ಕೆ ಏನೆಲ್ಲ ಬೇಕೋ ಎಲ್ಲದೂ ನೋಡ್ಕೊಂತ ಇದ್ದಾಳೆ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಪ್ರತಿ ಒಂದು ಬೆಟ್ಟನ ಕಡಿದು ಕಾಂಕ್ರೀಟ್ ಸಿಮೆಂಟ್ ನ ಹಾಕಿ ನಾವು ಡೆವಲಪ್ಡ್ ಕಂಟ್ರಿ ಅಂತ ತೋರಿಸ್ಕೊಳ್ಳೋ ಅಂತ ಹುಚ್ಚಲ್ಲಿದ್ದೀವಿ ನಾವು. ಸೊ ಯಾರು ಜಾಸ್ತಿ ಕಾಂಕ್ರೀಟ್ ನ ಎಲ್ಲ ಬೆಟ್ಟಗಳನ್ನ ಅಥವಾ ಈ ಭೂಮಿನ ಕಾಂಕ್ರೀಟ್ ಹಾಕ್ಬಿಟ್ಟು ಎಲ್ಲ ಕಡೆ ರೋಡ್ಸ್ ಕಾಂಕ್ರೀಟ್ ಅಂತ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಕಟ್ಟಿ ಗುಡ್ಡಗಳನ್ನ ನೆಲಸಮ ಮಾಡಿ ಮುಂದುವರೆದ ದೇಶಗಳು ಅಂತ ಅನ್ಸ್ಕೊಂಡಿದಾವಲ್ವಾ? ನೀವೆಲ್ಲ ನೋಡೋದೆಲ್ಲ GDP ಅಲ್ವಾ? ಸೊ ಯಾಕೆ ಯೂಸ್ ಪ್ರಕೃತಿನ ಯಾಕೆ ಈ ರೀತಿ ಯೂಸ್ ಮಾಡ್ತಾ ಇದ್ದಾರೆ? ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಜನಸಂಖ್ಯೆ ಈಕ್ವಲ್ ಆಗಿ ಮ್ಯಾಚ್ ಆಗ್ತಾ ಇರೋದು. ಈ ಮುಂಚೆ ಹೇಳಿದ್ನಲ್ಲ 4.05 ಬಿಲಿಯನ್ ಪೀಪಲ್ ಫೀಮೇಲ್ಸ್, 4.05 ಬಿಲಿಯನ್ ಪೀಪಲ್ ಮೇಲ್ಸ್ ಅಂತ. ಸೊ ಟೆನ್ಷನ್ ಬೇಡ, ಎಲ್ಲ ಅವಳೇ ನೋಡ್ಕೊಳ್ತಾ ಇದ್ದಾರೆ. ಜಸ್ಟ್ ನಿಮ್ ಕಣ್ ಮುಂದೆ ಏನ್ ಬರ್ತಾ ಇದೆ, 3 ಹೊತ್ತು ಊಟ ಸಿಗ್ತಾ ಇದೆನಾ, ಖುಷಿಯಾಗಿ ತಿನ್ನಿ. ಕಾಫಿ ಬಂತ ಮುಂದ್ಗಡೆ, ಪ್ರೀತಿಯಿಂದ ಕುಡೀರಿ. ಕಾಫಿ ಮಾಡ್ಬೇಕಾ, ಪ್ರೀತಿಯಿಂದ ಮಾಡಿ. ಸೊ ಹೇಗೆ ಮಸಾಲ ಇಮೋಟ್ ಅಂತ ಹೇಳಿದ್ನಲ್ಲ, ಹೇಗೆ ಎಫೆಕ್ಟ್ ಆಗುತ್ತೆ ನಮ್ಮ ಭಾವನೆಗಳು, ಎನರ್ಜಿ ಮ್ಯಾನಿಪುಲೇಟ್ ಆಗುತ್ತೆ ಅಂತ. ಅದಕ್ಕೆ ಹೇಳೋದು, ಪ್ರಕೃತಿ ನಿಮ್ಮನ್ನ ಪ್ರೀತಿಸೋದ್ರಿಂದಾನೇ ನಿಮ್ಮನ್ನ ಭೂಮಿ ಮೇಲೆ ತಂದಿರೋದು. ಈ ಪಿಕ್ಚರ್ನ ನೋಡು, ನಿನಗೆ ಏನೇನು ಬೇಕೋ ಎಲ್ಲ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ. ಸೊ ಸ್ನೇಹಿತರೆ, ಇವತ್ತಿಗೆ ಇಷ್ಟು ಸಾಕು.